ನನ್ನ ಅನುಭವ ಹಂಚಕ್ಕಿಂತ ಮುಂಚೆ ನನ್ನ ಪರಮಪಿತ ಗುರುಗಳಾಗಿರುವಂತಹ ಬ್ರಹ್ಮಶ್ರೀ ಪಿತಾಮಹ ದಂಪತಿಗಳಿಗೆ ಹಾಗೂ ಎತ್ತ ತಂದೆ ತಾಯಿಗಳಿಗೆ ಹಾಗೂ ನನಗೆ ಈ ಧ್ಯಾನದ ಜ್ಞಾನವನ್ನ ಹಂಚಿದ ಎಲ್ಲ ಮಾಸ್ಟರ್ಸ್ಗೂ ನನ್ನ ಅನಂತ ಧನ್ಯವಾದಗಳು, ಕೃತಜ್ಞತೆಗಳನ್ನ ಹೇಳ್ತಾ, ಮಾಸ್ಟರ್ಸ್, ನನ್ನ ಹೆಸರು ಕನಕಮ್ಮ ಅಂತೇಳಿ. ನಾವು ಕೋಲಾರ ಡಿಸ್ಟ್ರಿಕ್ಟ್ ಬಂಗಾರಪೇಟೆಯಲ್ಲಿ ಇದ್ದೀವಿ. ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಧ್ಯಾನಕ್ಕೆ ಬಂದಿದ್ದು 2011 ಮೇ ತಿಂಗಳಲ್ಲಿ ಧ್ಯಾನಕ್ಕೆ ಬಂದಿದ್ದು. ಇಲ್ಲಿಗೆ 14 ವರ್ಷ ಆಗ್ತಾ ಇದೆ. ಸೊ ಧ್ಯಾನಕ್ಕೆ ಆಕಸ್ಮಿಕವಾಗಿ ಒಂದು ಧ್ಯಾನ ಅನ್ನೋದು ನನಗೆ ಸಿಕ್ತು ಅಂತಾನೆ ಹೇಳ್ಬೋದು. ನಮ್ಮೂರಲ್ಲೇ ಮಂಡಲ ಧ್ಯಾನ ಸ್ಟಾರ್ಟ್ ಆಗಿ 1 ವಾರ ಆಗೋಗಿತ್ತು. ನಮ್ಮ ಮನೆಯವ್ರಿಗೆ ಒಂದು ಪಾಂಪ್ಲೆಟ್ ಸಿಕ್ತು. ಆ ಪಾಂಪ್ಲೆಟ್ ಸಿಕ್ಕಿ ಈ ತರ ಏನೋ ಧ್ಯಾನ ಇದೆಯಂತೆ, ಹೋಗೋಣ ಬಾ ಅಂತ ಹೇಳಿದ್ರು. ನಮ್ಮ ಮನೆಗೆ ವಾಕಬಲ್ ಅಲ್ಲೇ ಬ್ರಹ್ಮಯ್ಯ ದೇವಸ್ಥಾನ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಅಲ್ಲಿ ನಡೀತಾ ಇತ್ತು. ಪತ್ರಿ ಅಮ್ಮನವ್ರು ಬಂದು ಅದನ್ನ ಇನಾಗ್ರೇಷನ್ ಮಾಡಿ ಹೋಗಿದ್ರು. ಸರಿ, ಹೋದ್ವಿ ಧ್ಯಾನಕ್ಕೆ. 1-2-3 ದಿನನೇ ನಾನು ಪೋಸ್ಟ್ಪೋನ್ ಮಾಡಿದೆ, ನಾಳೆ ಹೋಗೋಣ ಅಂತ. ಅದಕ್ ಮುಂಚೆ ಧ್ಯಾನ ಅನ್ನೋದು ನಂಗೆ ಪರಿಚಯ ಇತ್ತು. ಹೇಗ್ ಪರಿಚಯ ಇತ್ತು ಅಂದ್ರೆ, ನಾವು ಬ್ರಹ್ಮಕುಮಾರಿಗೆ ಹೋಗ್ತಾ ಇದ್ವಿ. ಆಗಾಗ ಬ್ರಹ್ಮಕುಮಾರಿಗೆ ಹೋಗ್ತಾ ಇದ್ವಿ. ನಮ್ ಫ್ಯಾಮಿಲಿಯಲ್ಲಿ ಅಕ್ಕ ಅವ್ರ ಅತ್ತೆ, ಅವ್ರ ನಾದಿನಿ ಅವರೆಲ್ಲ ಬ್ರಹ್ಮಕುಮಾರಿಯಲ್ಲಿ ಇದ್ರು. ಪರಿಚಯ ಇತ್ತು. ಆದ್ರೆ ಈ ಧ್ಯಾನ ಪರಿಚಯ ಆಗಿದ್ದು ಮಂಡಲ ಧ್ಯಾನ ಮಾಡ್ತಾ ಇದ್ರಲ್ಲ ಆಗ. ಸುಮಾರು 41 ದಿನದ ಮಂಡಲ ಧ್ಯಾನ ಹೋದ್ವಿ. ಪ್ರತಿದಿನ ಸಂಜೆ ಧ್ಯಾನ ಇರ್ತಾ ಇತ್ತು. 5:30 ಹೋದ್ರೆ 7:30 ಅಷ್ಟವರೆಗೂ ಟೈಮ್ ಆಗ್ತಾ ಇತ್ತು. ಇಲ್ಲಿ ಟೇಕಲ್ ಅಲ್ಲಿ ಬಾಬು ಸರ್ ಅಂತಿದ್ದಾರೆ, ಅವರಲ್ಲಿ ಸ್ಟಾರ್ಟ್ ಮಾಡಿದ್ದು. ಹೀಗೆ 1 ವಾರ 15 ದಿವಸ ಹೋದ್ಮೇಲೆ ಅದೊಂದ್ ಸ್ವಲ್ಪ ರುಚಿ ಸಿಕ್ತು, ಮಾಡ್ಬೇಕು ಧ್ಯಾನ ಅನಿಸ್ತು. ಎಲ್ಲ 20-30 ಜನ ಕುತ್ಕೊಳ್ತಾ ಇದ್ವಿ. ದಿನ ಸಾರ್ದು ಆಡಿಯೋ ಅದನ್ನ ಹಾಕೊಂಡು ಧ್ಯಾನ ಮಾಡ್ತಾ, ಸಾರ್ನ ಆ ಒಂದು ಕಾನ್ಸೆಪ್ಟ್ ವಿಡಿಯೋಗಳು, ಶಿವಪ್ರಸಾದ್ ಸಾರ್ ಜೊತೆ, ಕಂಚಿ ರಘುರಾಮ್ ಸಾರ್ ಜೊತೆ, ಅವ್ರ ಜೊತೆ ಎಲ್ಲ ಕಾನ್ವರ್ಸೇಷನ್ ಮಾಡಿರೋಂತ ವಿಡಿಯೋಸ್ನ ಹಾಕೊಂಡು, ಆಗ ಟೇಪ್ ರೆಕಾರ್ಡ್ ಇದ್ದಿದ್ದು, ಅದ್ರಲ್ಲಿ ಕ್ಯಾಸೆಟ್ ಹಾಕೊಂಡು ನಾವು ಕೇಳ್ಕೊಂಡು ಧ್ಯಾನ ಮಾಡ್ತಾ ಇದ್ವಿ. ಹೀಗೆ ಮಾಡ್ತಾ ಚೆನ್ನಾಗಿತ್ತು. ಆಟೋಮೆಟಿಕ್ ಆಗಿ ಪ್ರತಿದಿನ ನಾವು ಆ ಟೈಮ್ ಬರೋಷ್ಟೊತ್ತಿಗೆ ಓಡೋಗ್ತಾ ಇದ್ವಿ, ಬೇಗ ಕೆಲಸ ಮಾಡ್ಕೊಂಡು. ಮಕ್ಳಿನ್ನು ಚಿಕ್ಕವರಿದ್ರು, 2ನೇ ಕ್ಲಾಸು 3ನೇ ಕ್ಲಾಸ್ ಮಕ್ಳು, 2 ಮಕ್ಳು. ಅವ್ರನ್ನು ಕರ್ಕೊಂಡು ನಮ್ಮ ಮನೆಯವರು, ನಾನು, ಮಕ್ಳು 4 ಜನ ಹೋಗ್ತಾ ಇದ್ವಿ. ಹೀಗೆ ಸಾಕ್ತಾ ಅದೆಷ್ಟು ಬೇಗ 40 ದಿನ ಮುಗಿದೋಯ್ತು ನಮ್ಗೆ ಗೊತ್ತಾಗಿಲ್ಲ. ಮಂಡಲ ಮುಗೀತು. ಈ ಮುಗಿಯೋದ್ರೊಳಗಡೆ ಅಲ್ಲಿ ಸತ್ಸಂಗ ಮತ್ತೆ ಧ್ಯಾನ ಮತ್ತೆ ಬುಕ್ ರೀಡಿಂಗ್, ಸ್ವಾಧ್ಯಾಯನೂ ಮಾಡ್ಬೇಕು ಅಂತೇಳಿ ಕೆಲವು ಬುಕ್ಸ್ ಕೂಡ ತಂದು ಕೊಟ್ರು ಆಗ ನಮ್ಗೆ. ಆ ಬುಕ್ಸ್ನು ಓದಿ ಅರ್ಥ ಹೇಳ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಒಂದ್ ದಿವಸ ಏನಾಯ್ತು ಅಂದ್ರೆ, ನೀವು ನಿಮ್ಮ ಅನುಭವಗಳನ್ನ ಧ್ಯಾನ ಕಸ್ತೂರಿ ಅನ್ನೋ ಒಂದು ಬುಕ್ಗೂ ಕೂಡ ನೀವು ಬರೆದು ಹಾಕ್ಬೋದು, ಅದನ್ನು ಮಾಡಿ ಅಂತ ಹೇಳಿದ್ರು. ನಾನು ಎಷ್ಟು ಸಂತೋಷದಿಂದ ಆ ನನ್ನ ಅನುಭವಗಳನ್ನ ಬರೆದು ಆಗ ಕೊರಿಯರ್ ಅಲ್ಲಿ ಹಾಕ್ತಾ ಇದ್ದೆ. ನಾನು ಕೊರಿಯರ್ಗೆ ಹಾಕ್ಬಿಟ್ಟು ಅದ್ರಲ್ಲಿರೋ ನಂಬರ್ಗೆ 3-4 ಡೇಸ್ ಆದ್ಮೇಲೆ ಫೋನ್ ಮಾಡ್ತಾ ಇದ್ದೆ. ಆಮೇಲೆ ಧ್ಯಾನ ಕಸ್ತೂರಿ ಬುಕ್ ಬಂದ ತಕ್ಷಣ ಎದುರು ನೋಡ್ತಾ ಇದ್ದೆ, ನನ್ನ ಅನುಭವ ಬಂದಿದೀಯಾ ಅಂತ. ಸತ್ಯನಾರಾಯಣ್ ಸಾರ್ಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ ನಾನು. ಹಾಗೆ ಇದೆಲ್ಲ ಮುಗೀತಾ ಇದ್ದಂಗೆ ನಮ್ಮೂರಲ್ಲೇ ಒಂದು ಐರನ್ ನಲ್ಲಿ ಪಿರಮಿಡ್ ಅನ್ನ ಮಾಡಿದ್ರು, ಮನೆ ಮೇಲೆ ಇಟ್ರು. ಆ ಪಿರಮಿಡ್ ಇಟ್ಟ ಮೇಲೆ ಪ್ರತಿ ಪೌರ್ಣಮಿ, ಒಂದು ಪೌರ್ಣಮಿ ಕೂಡ ಮಿಸ್ ಮಾಡದೆ ಪ್ರತಿ ಪೌರ್ಣಮಿ ನಾವು ನೈಟ್ ಎಲ್ಲ ಧ್ಯಾನ ಮಾಡ್ಕೊಂಡು ಬೆಳಗ್ಗೆ 5:30ಗೆ 6 ಗಂಟೆಗೆ ಮನೆಗೆ ಬರ್ತಾ ಇದ್ವಿ. ಈ ತರ ಸುಮಾರು 1 ವರ್ಷ, ಕರೆಕ್ಟಾಗಿ 1 ವರ್ಷ, ಒಂದು ದಿವಸ ಕೂಡ ಮಿಸ್ ಮಾಡದೆ ನಾನು, ನಮ್ಮ ಮನೆಯವರು, ನಮ್ಮ ಮಕ್ಳು ಇಷ್ಟು ಜನ ಮತ್ತೆ ಅಲ್ಲಿಗೆ ಬರ್ತಾ ಇದ್ವಿ. 15 ಜನ ಕುತ್ಕೋಬೋದಿತ್ತು ಆ ಪಿರಮಿಡ್ ಅಲ್ಲಿ. ಆ ತರ ಹೋಗಿ ಧ್ಯಾನ ಮಾಡ್ತಾ ಇದ್ವಿ. ಮಾಸ್ಟರ್ಸ್ ನ ಕರೆಸ್ತಾ ಇದ್ರು, ಅಲ್ಲೆಲ್ಲ ಕ್ಲಾಸಸ್ ಅರೇಂಜ್ ಮಾಡ್ತಾ ಇದ್ರು. ಮತ್ತೆ ತುಂಬಾ ತೆಲುಗು ಮಾಸ್ಟರ್ಸ್ ಎಲ್ಲ ಬರ್ತಾ ಇದ್ರು, ಕ್ಲಾಸಸ್ ಮಾಡ್ತಾ ಇದ್ರು. ಹೇಗೆ ನಡೀತು ಅಂತಂದ್ರೆ, ಈ ಪ್ರಪಂಚನೇ ಮೊರ್ತೋಗಿತ್ತು ನಮ್ಗೆ. ಎದ್ವಾ, ಕೆಲ್ಸ ಮಾಡಿದ್ವಾ, ಸ್ಕೂಲ್ಗೆ ಹೋದ್ವಾ, ಬಂದ್ವಾ, ಗಬ ಮನೆಯಲ್ಲಿ ಕೆಲಸ ಮಾಡ್ಬಿಟ್ಟು ಮತ್ತೆ ಅಲ್ಗೋಡೋಗೋದು. ದಿನಗಳು ಯಾವ ರೀತಿ ಕಳೀತು ಅನ್ನೋದು ನಮ್ ಪರಿವಿಗೆನೆ ಇಲ್ದೆ ಅಷ್ಟು ಚೆನ್ನಾಗಿ 1 ವರ್ಷ ದಾಟ್ತು. ಈ 1 ವರ್ಷ ದಾಟ್ತಾ ಇದ್ದಂಗೆ ಧ್ಯಾನ ಮಹಾಚಕ್ರ ಕಡ್ತಾಲಲ್ಲಿ, ಕೈಲಾಸಪುರಿಯಲ್ಲಿ ಫಸ್ಟ್ ಧ್ಯಾನ ಮಹಾಚಕ್ರ ಸ್ಟಾರ್ಟ್ ಆಯ್ತು 2011ರಲ್ಲಿ. ಆಗ ಹೇಳಿದ್ರು, ನಾವೀಗ ತಾನೇ ಬಂದಿದೀವಿ, ಅಷ್ಟು ಅನುಭವ ಇಲ್ಲ, ನೆಕ್ಸ್ಟ್ ನೋಡೋಣ ಅಂತ ನಾವು ಹೋಗಿಲ್ಲ. ನೆಕ್ಸ್ಟ್ ಇಯರ್ 2012 ಅಲ್ಲಿ ನಾವು ಅಲ್ಲಿ ಕಡ್ತಾಲು ಕೂಡ ಹೋಗಿ ಬಂದ್ವಿ. ಇಲ್ಲಿ ಬುದ್ಧ ಪೌರ್ಣಮಿಗೆ ಪಿರಮಿಡ್ಗೂ ವ್ಯಾಲಿಗೂ ಹೋಗಿ ಬಂದ್ವಿ. ಇದ್ರ ಮಧ್ಯೆ ಏನಾಯ್ತು ಅಂದ್ರೆ, ಜೀವನ್ ಕಲ್ಯಾಣ್ ಸಾರ್ ಅನ್ನೋರು ದಿಂಡಗಲ್ಲಿನಿಂದ ಬಂದಿದ್ರು. ಅವರು ಮ್ಯೂಸಿಕ್ ಥೆರಪಿ ಕ್ಲಾಸ್ ನ ಮಾಡಿದ್ರು.
ಈ ದೊಡ್ಡ ದೊಡ್ಡ ಸೌಂಡ್ ಬಾಕ್ಸಸ್ನೆಲ್ಲ ಇಟ್ಬಿಟ್ಟು ಮ್ಯೂಸಿಕ್ ಹಾಕಿ ಅದರಲ್ಲಿ ಕ್ಲಾಸ್ ಮಾಡೋದು. ಒನ್ ಡೇ ವರ್ಕ್ಶಾಪ್ ಅದು. ಆ ವರ್ಕ್ಶಾಪ್ ಆದ್ಮೇಲೆ ತುಂಬಾ ಚೆನ್ನಾಗಿ ನಮ್ಗೆ ಈ ಎನರ್ಜೀಸು ಅವೆಲ್ಲ ಗೊತ್ತಾಗ್ತಿತ್ತು. ಸೊ ಅಲ್ಲಿ ಆ ಒಂದು ಒಂದಿನ ವರ್ಕ್ಶಾಪ್ ಅದು. ಆ ಆ ವರ್ಕ್ಶಾಪ್ ಅಲ್ಲಿ ನನ್ಗಾಗಿರೋಂತ ಎಕ್ಸ್ಪೀರಿಯನ್ಸು, ನಾನು ತುಂಬಾ ಜನ್ಮಗಳಲ್ಲಿ ಒಂದು ಗುರುವಿಗಾಗಿ ಅಲಿತಾ ಇದ್ದೀನಿ. ತುಂಬಾ ತುಂಬಾ ಅಲ್ದಿದ್ದೀನಿ. ಎಷ್ಟು ಅಲ್ದಿದ್ದೀನಿ ಅಂತಂದ್ರೆ ಅಷ್ಟು ದುಃಖ ಬಾಧೆ ಅನ್ನೋದು ಕಣ್ಣೀರಾಗಿ ಸುರಿತಾ ಇದೆ ನನ್ಗೆ. ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದಾಗ ಹೇಳಕ್ಕೆ ಆಗ್ಲಿಲ್ಲ, ಅಷ್ಟು ಕಣ್ಣೀರ್ ಸುರಿತಾ ಇದೆ. ಅಂತಂದ್ರೆ ಒಂದು ಎಷ್ಟೋ ಜನ್ಮಗಳಲ್ಲಿ ಅಲ್ದು ಬಿಟ್ಟು ಆ ಟಯರ್ಡ್ನೆಸ್ ಈಗ ಗೊತ್ತಾಗ್ತಾ ಇದೆ. ಕೊನೆಗೆ ಈ ಗುರುಗಳನ್ನ ನಾನು ಹಿಡ್ಕೊಂಡಿದ್ದೀನಿ ಅನ್ನೋದು ಅಲ್ಲಿ ಅರ್ಥ ಆಯ್ತು. ಒಂದು ದೊಡ್ಡ ಹಿಮಾಲಯಕ್ಕೆಲ್ಲ ಹೊಟ್ಟೋಗಿದ್ದೀನಿ. ಅಲ್ಲೆಲ್ಲ ಅಲಿತಾ ಅಲ್ಲಿ ಯಾರು ಇಲ್ಲ, ಒಂದು ಮನುಷ್ಯರು ಕೂಡ ಇಲ್ಲ. ಆತರ ಅಲಿತಾ ಹೋಗ್ತಾ ಇದ್ರೆ ಅಲ್ಲೊಂದು 4 ಜನ ಋಷಿ ಮುನಿಗಳು ಹೋಗ್ತಾ ಇರೋದು ಕಾಣಿಸ್ತು. ಅವ್ರು ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದಾರೆ ಅಂದ್ರೆ, ತುಂಬಾ ಹೈಟ್ ಅಲ್ಲಿ ಇದಾರೆ ಅವರು. ಎಷ್ಟು ಫಾಸ್ಟ್ ಅಲ್ಲಿ ಹೋಗ್ತಾ ಇದಾರೆ ಅಂದ್ರೆ ಏನ್ ನಾವು ಇದು ಮಾಡೋದಕ್ಕೆ ಆಗಲ್ಲ, ಅಷ್ಟು ಫಾಸ್ಟ್ ಆಗಿ ನಾನು ಅವರಿಂದ ಓಡ್ತಾ ಇದ್ದೀನಿ, ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ. ಸರಿ, ಹೋಗ್ತಾ ಹೋಗ್ತಾ ಅವರು ಏನಾದ್ರು ಅಂತಂದ್ರೆ ಒಂದಷ್ಟು ದೂರದಲ್ಲಿ ಹೋದ್ಮೇಲೆ ಮಾಯ ಆಗ್ಬಿಟ್ರು. ಮಾಯ ಆದ್ಮೇಲೆ ನೋಡ್ತೀನಿ ಅಲ್ಲಿ ಅಲ್ಲಿ ಒಂದು ಮರ ಇದೆ. ಆ ಹಿಮಾಲಯ ಪರ್ವತದಲ್ಲೂ ಕೂಡ ಒಂದ್ ಮರ ಇದೆ. ಆ ಮರದ ಹತ್ರ ಸರಿಯಾಗಿ ಬಂದು ಮಾಯ ಆಗ್ಬಿಟ್ರು. ಅಲ್ಲಿ ನೋಡ್ತಾ ಇದ್ರೆ ಮಹಾವತಾರ್ ಬಾಬಾಜಿ ಕೂತಿದ್ದಾರೆ. ಯಾರು ಏನಿದು, ಯಾರು ಇಲ್ಲ ಇಲ್ಲಿ, ಏನಾಯ್ತು ಅಂತ ಎಲ್ಲ ನೋಡ್ತಾ ಇದ್ದಾಗ ಮಹಾವತಾರ್ ಬಾಬಾಜಿ ಕಾಣಿಸ್ತು. ನೋಡ್ತಾ ಇದ್ದಂಗೆನೆ ನನ್ನ ಕಡೆಯಿಂದ ಒಂದು ಜ್ಯೋತಿಯಾಗಿ ಅವರೊಳಗಡೆ ಸೇರ್ಕೊಂತು. ಅಂದ್ರೆ ನನಗಾಗೇನ್ ಅನಿಸ್ತು ಅಂದ್ರೆ, ನಾನು ಅವರ ಅಂಶ ಆತ್ಮ ಅಂತ ನನಗಾಗ ಅನಿಸ್ತು. ಸೊ ನಾನು ಧ್ಯಾನಕ್ಕೆ ಬಂದಿರೋದು ಈ ಜನ್ಮದಲ್ಲಲ್ಲ, ಎಷ್ಟೋ ಜನ್ಮದಲ್ಲಿಂದ ಹುಡುಕ್ತಾ ಇದ್ದೀನಿ. ಅದು ಅವಾಗ ಸರಿಯಾಗಿ ಸಿಕ್ಕಿಲ್ಲ, ಈಗ ನನಗ್ ಸಿಕ್ಕಿದೆ ಅಂತ ಅರ್ಥ ಆಯ್ತು. ಇಷ್ಟರಲ್ಲೇ ನಾವು ಒಂದು 6 ತಿಂಗಳು ಆಗ್ತಾ ಇದ್ದಂಗೆ ಪತ್ರಿ ಸರ್ ಅವ್ರು ನಮ್ಮೂರಿಗೆ ಬಂದ್ರು. ನಮ್ಮೂರಿಗೆ ಬರೋ ಸನ್ನಿವೇಶದಲ್ಲಿ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ನಮ್ದು ಈ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಇತ್ತು. ನಾನು ಚಿಕ್ಕ ವಯಸ್ಸಿಂದ ಕೂಡ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಸ್ಟೇಟ್ ಲೆವೆಲ್ಗೆಲ್ಲ ಹೋಗ್ತಾ ಇದ್ದೆ ಅಥ್ಲೆಟಿಕ್ಸ್ ಅಲ್ಲಿ. ಆ NGOs ನಲ್ಲಿ ನಂಗೆ ಸ್ಟೇಟ್ ಲೆವೆಲ್ ಚಿತ್ರದುರ್ಗಗೆ ಸೆಲೆಕ್ಟ್ ಆಗಿದೆ. ಚಿತ್ರದುರ್ಗದಲ್ಲಿ ನಡೀತಾ ಇತ್ತು. ನಾನು BO ಪರ್ಮಿಷನ್ ತಗೊಂಡು ಲೆಟರ್ ಎಲ್ಲ ತಗೊಂಡು ಫಿಕ್ಸ್ ಆಗಿದೆ ಹೋಗ್ಬೇಕು ಅಂತ. ಕರೆಕ್ಟ್ ಆಗಿ ಇನ್ನೊಂದ್ 3-4 ದಿನ ಇದೆ ಅನ್ನೋವಾಗ ಅವರು ನಮ್ಗೆ ಧ್ಯಾನ ಹೇಳ್ಕೊಟ್ಟಿರೋ ಬಾಬು ಸರ್ ಅವರು, ಪತ್ರಿ ಸರ್ ಅವ್ರು ಬರ್ತಾ ಇದ್ದಾರೆ ಮೇಡಮ್, ನಮ್ಗೆ ಟೈಮ್ ಇಲ್ಲ, ಬೇಗ ಬೇಗ ಎಲ್ಲ ಪಾಂಪ್ಲೆಟ್ಸ್ ಹಂಚ್ಬೇಕು, ಎಲ್ಲಾರ್ಗು ಹೇಳ್ಬೇಕು ಅಂತ ಇದ್ದಾರೆ. ಡೇಟು ಕೇಳಿದ್ರೆ ಈ ಡೇಟೆ ಸೇಮ್, ನಾನು ಸ್ಪೋರ್ಟ್ಸ್ಗೆ ಹೋಗ್ಬೇಕಾಗಿರೋ ಡೇಟೆ ಬಂದಿದೆ. ಸರ್ ಏನ್ ಸರ್ ಇದು, ನಾನು ಈ ತರ ಸ್ಪೋರ್ಟ್ಸ್ಗೆ ಹೋಗ್ಬೇಕಲ್ಲ, ನಾನೇನ್ ಮಾಡೋದು, ಸಾರ್ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದೆ. ನೋಡಿ ಮೇಡಮ್, ನಿಮ್ ಇಷ್ಟ, ಗುರುಗಳು ನಮ್ಮೂರ್ಗೆ ಬರ್ತಾ ಇದ್ದಾರೆ, ಇರೋಂಗಿದ್ರೆ ಇರ್ರಿ, ನಿಮ್ ಇಷ್ಟ ಅಂತ ಅಂದ್ಬಿಟ್ರು. ಫಸ್ಟ್ ಟೈಮ್ ಗುರುಗಳು ನೋಡ್ತಾ ಇರೋದು. ಸರಿ, ಇನ್ನೇನ್ ಮಾಡೋದು, ಆಗ್ಲಿ, ಧ್ಯಾನಕ್ಕೆ ಕೂತ್ಕೊಂಡ್ರೆ ಅದೇ ಮೆಸೇಜ್ ಬರುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಬಿಡು ಅಂತ ನಾನು ಧ್ಯಾನಕ್ಕೆ ಕೂತ್ಕೊಂಡೆ. ಧ್ಯಾನಕ್ಕೆ ಕೂತ್ಕೊಂಡಾಗ ಪತ್ರಿ ಸರ್ ಅವ್ರು ಕೇಳ್ತಾ ಇದ್ದಾರೆ ನನ್ನ, ನಿನ್ನ ಫಿಸಿಕಲ್ ಸಾಮರ್ಥ್ಯನ ಯಾವಾಗ ಬೇಕಾದ್ರೂ ತೋರ್ಸ್ಕೋಬಹುದು, ಈ ಸಾಧನೆಯನ್ನ ನೀನು ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ
ಕನೆಕ್ಟ್ ಆಗ್ಬಿಟ್ರಲ್ಲ ಅದೇ. ಸಾರಿ ಮಾಸ್ಟರ್, ಇವತ್ತು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ಸೊ ಹಾಗಾಗಿ ಅಲ್ಲೇನಾಯ್ತು, ನಾನು ಸಾರು ಜೊತೆ ಮಾತಾಡ್ಕೊಂಡು ತುಂಬಾ ವಿಜೃಂಭಣೆಯಿಂದ ವಾದ್ಯಗಳ ಜೊತೆ ಸಾರ್ನ ಬರಮಾಡ್ಕೊಂಡು ಆ ಒಂದು ಚೌಂಟ್ರಿಗೆ ಕರ್ಕೊಂಡ್ಬಂದ್ವಿ. ಸಾರ್ ತುಂಬಾ ಖುಷಿ ಪಟ್ರು. ಆಮೇಲೆ ಒಂದು ಹಾಡು ಹೇಳಿದ್ವಿ ನಾವು ಪತ್ರಿ ಸಾರ್ಗೆ, ಕನ್ನಡದಲ್ಲಿ ಹೇಳಿದ್ವಿ. ಸಾರು ಕುತ್ಕೊಂಡಿದ್ದವ್ರು ಎದ್ದು ಬಂದು ನಮ್ಮ ಹತ್ರ ನಿಂತ್ಕೊಂಡು ಹಾಡು ಕೇಳಿದ್ರು. ಏನ್ ಹಾಡಿದು, ಏನ್ ಹೇಳ್ತಾ ಇದ್ದಾರೆ ಇವ್ರು ಅಂತ. ಕನ್ನಡ ಭಾಷೆ ಆಗಿನ್ನು ಸಾರಿಗೆ ಸರಿಯಾಗಿ ಬರ್ತಾ ಇರ್ಲಿಲ್ಲ, ಆದ್ರೂ ಅವ್ರ ಕಣ್ಣಲ್ಲಿ ಆ ಆನಂದ ಅನ್ನೋದು ನಮ್ಗೆ ಅರ್ಥ ಆಯ್ತು ಮಾಸ್ಟರ್ಸ್. ಸೊ ಇದು ಆವತ್ತು ದಿನ ಏನಾಯ್ತು ಅಂತಂದ್ರೆ, ಎಲ್ಲ ಪ್ರೋಗ್ರಾಮ್ ಆಯ್ತು, ಒಂದ್ ಮನೆಗೆ ಊಟಕ್ಕೆಲ್ಲ ಅಲ್ಲಿ ಅರೇಂಜ್ ಮಾಡಿದ್ರು, ಹೋದ್ವಿ. ಸಾರೇ ಅಡ್ಗೆ ಮಾಡಿದ್ರು ಅವತ್ತು. ಸಾರ್ ಅಡ್ಗೆ ಮಾಡೋವಾಗ ನಾನ್ ಹೋಗಲ್ಲ ನೀನ್ ಹೋಗಲ್ಲ ಅಂತೆಲ್ಲ ಭಯ ಪಡ್ತಾ ಇದಾರೆ. ಇವು ಸಾರ್ ಜೊತೆ ನಾವ್ ಹೋಗೋದಿಲ್ಲ, ನಮಗ್ ಭಯ. ಕೊನೆಗೆ ನನ್ನನ್ನ ಕರೆದ್ರು. ನಾನು ಹೋದೆ, ಸಾರ್ ಜೊತೆ ಹೋಗಿ ಅವ್ರು ಹೇಳಿದ್ದೆಲ್ಲ ಎತ್ಕೊಟ್ಟು ಸಾರ್ ಅಡಿಗೆ ಮಾಡೋವರೆಗೂ ಇದ್ದು ಜೊತೆನಲ್ಲೇ. ಮತ್ತೆ ಸಾರ್ ಬಂದು ರೆಸ್ಟ್ ಮಾಡಿದ್ರು. ಮತ್ತೆ ಕಾಲೆಲ್ಲ ಒತ್ತಿ ಅಲ್ಲೆಲ್ಲ ಇದ್ವಿ. ಆಮೇಲೆ ಸಾರಿಗೆ ಊಟ ಬಡಿಸ್ದೆ, ಸಾರ್ ಊಟ ಮಾಡಿದ್ರು. ಆಮೇಲೆ ಕೊನೆಗೆ ಅವರೆಲ್ಲ ಕಾಯ್ತಾ ಇದ್ದಾರೆ, ನೆಕ್ಸ್ಟ್ ಪ್ರೋಗ್ರಾಮ್ ಇದೆ ಹೋಗ್ಬೇಕು ಅಂತ. ನಾನ್ ಬರೋದಿಲ್ಲ, ಬಂಗಾರಪೇಟೆಯವ್ರು ಬಂಗಾರದ ಮನುಷ್ಯ, ನಾನು ಇಲ್ಲೇ ಇರ್ತೀನಿ ಹೋಗಿ ಅಂತ ಜೋರಾಗಿ ಕಿರ್ಚ್ತಾ ಇದ್ದಾರೆ. ಆಮೇಲೆ ಸರಿ, ಕೊನೆಗೆ ಅವ್ರು ಆಕ್ಚುಲಿ ಬೇರೆ ಕಡೆ ತಿರುಪತಿ ಕಡೆ ಹತ್ರ ಎಲ್ಲೋ ಒಂದ್ ಬಂಗಾರಪೇಟೆ ಅಂತಿದೆಯಂತೆ, ಅದು ಅನ್ಕೊಂಡ್ಬಿಟ್ಟಿದ್ರಂತೆ ಸಾರು. ಆದ್ರೂನು ತುಂಬಾ ಸಂತೋಷ ಪಟ್ರು. ತುಂಬಾ ಪ್ರೋಗ್ರಾಮ್ ಚೆನ್ನಾಗ್ ಬಂತು. ಹೀಗೆ ಅದೊಂದು ಪ್ರೋಗ್ರಾಮ್ ಆಯ್ತು. ಮತ್ತೆ ಹೊಸಕೋಟೆಗೆ ಬಂದಿದ್ರು, ಹೊಸಕೋಟೆಗೂ ಹೋದ್ವಿ. ಆ ಹೊಸಕೋಟೆಗೆ ಹೋದಾಗ ಪತ್ರಿ ಸಾರ್ನ ನೋಡಿದ ತಕ್ಷಣ ಅಳು ಅಂದ್ರೆ ಅಳು. ಎಷ್ಟು ಅಳು ಬರ್ತಾ ಇತ್ತು ಅಂದ್ರೆ ಅಷ್ಟು ಅಳು ಬರ್ತಾ ಇತ್ತು. ಅದೆಲ್ಲ ಆಗ ಏನು ಗೊತ್ತಿರ್ಲಿಲ್ಲ ಯಾಕೆ ಏನು ಅಂತ. ಆಮೇಲೆ ಗೊತ್ತಾಯ್ತು, ಆ ಒಂದು ಮಹಾನ್ ಚೇತನ, ಆ ಒಂದು ಎನರ್ಜಿ ಹತ್ರ ನಾವು ನಿಂತ್ಕೊಂಡಾಗ ನಮ್ಮಲ್ಲಿರೋ ಒಂದು ಆ ನೆಗೆಟಿವ್ಸ್ ಅನ್ನೋದು ಯಾವುದೋ ಒಂದು ರೀತಿಯಲ್ಲಿ ರಿಲೀಸ್ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಆಮೇಲೆ ಹೋಗ್ತಾ ಅಳು ಅನ್ನೋದೆಲ್ಲೋ ಹೊರ್ಟೋಯ್ತು. ಅಂದ್ರೆ ಪತ್ರಿ ಸಾರ್ನ ನೋಡಿದ್ರೆ ತಂದೆಯಾಗಿ, ಸ್ನೇಹಿತನಾಗಿ, ಒಬ್ಬ ಗುರುವಾಗಿ, ಎಲ್ಲ ಗುಣಗಳು ಅವರಲ್ಲಿ ತುಂಬಿ ತುಳುಕಾಡೋ ರೀತಿನಲ್ಲಿ ನಮ್ಮನ್ನ ಅವರು ಅಟ್ರಾಕ್ಷನ್, ಅಂದ್ರೆ ಆ ಕಣ್ಣಿನಲ್ಲಿರುವಂತ ಕಾಂತಿ ನಮ್ಮನ್ನ ಅಷ್ಟು ಸೆಳೆತ ಅನ್ನೋದೇನಿದೆ ಅಲ್ವಾ, ಆ ರೀತಿ ಮ್ಯಾಗ್ನೆಟ್ ತರ ಇರ್ತಾ ಇತ್ತು. ಆ ಪಾಸಿಟಿವ್ ವೈಬ್ರೇಷನ್, ಆ ಆರ ಅನ್ನೋದು ಅಷ್ಟು ಪವರ್ಫುಲ್ ಆಗಿತ್ತು ಅನ್ನೋದು ಸುಮಾರು ಸಲ ನಾನು ಫೀಲ್ ಆಗಿದ್ದೀನಿ ಮಾಸ್ಟರ್ಸ್. ಸೊ ಹೀಗೆ ನಡೀತಾ ತಟ್ವರ್ತಿ ವೀರರಾಘವ ಸರ್ ಅವರು ವೈಟ್ ಫೀಲ್ಡ್ ಅಲ್ಲಿ ಇದು ಮಾಡಿದ್ರು, ಮೌನ ಧ್ಯಾನ ಮಾಡಿದ್ರು. ಅಲ್ಲೂ ಮೌನ ಧ್ಯಾನಕ್ಕೆ 5 ದಿನ ಇರ್ತಾ ಇತ್ತು. ಅವಾಗ ಅದಕ್ಕೆಲ್ಲ ಅಟೆಂಡ್ ಮಾಡಿದೆ. ಇದ್ರ ಮಧ್ಯೆ ಒಂದೂವರೆ ವರ್ಷ ಆಗಿರ್ಬೋದು ನಾನು ಧ್ಯಾನಕ್ಕೆ ಬಂದು. ಒಂದ್ಸಲಿ ಕೋಲಾರದಲ್ಲಿ ಒಂದು ಪಿರಮಿಡ್ ಆಯ್ತು. ಆ ಪಿರಮಿಡ್ ಅಲ್ಲಿ ಈವ್ನಿಂಗ್ ಕ್ಲಾಸ್ ಇತ್ತು, ಅಲ್ಲಿಗೋಗಿ ಧ್ಯಾನ ಮಾಡ್ತಾ ಇದ್ದಾಗ ಆ ಧ್ಯಾನದಲ್ಲಿ ಏನಾಯ್ತು ಅಂತಂದ್ರೆ, ಯಾವ್ದೋ ಡೆಡ್ ಬಾಡೀಸ್ ಒಂದು 5-6 ಇಟ್ಟುಬಿಟ್ಟಿದ್ದಾರೆ ಬಾಕ್ಸಸ್ ಅಲ್ಲಿ. ಏನು ಅಂತ ಅರ್ಥ ಆಗ್ತಾ ಇಲ್ಲ. ತುಂಬಾ ಜನ ಇದ್ದಾರೆ, ಜಾತ್ರೆ ತರ ಇದ್ದಾರೆ. ಮತ್ತೆ ಅಲ್ಲಿ ಗಣೇಶ, ಈಶ್ವರ ಎಲ್ಲ ದೇವರುಗಳು ಕೂಡ ಇಳಿದು ಬಿಟ್ಟು ನೋಡ್ತಾ ಇದ್ದಾರೆ. ನಾನು ಒಬ್ಬೊಬ್ರ ಹತ್ರನೂ ಹೋಗಿ ಏನಿದು ಯಾರಿದು ಅಂತ ಹೋಗಿ ಕೇಳ್ತಾ ಇದ್ದೀನಿ, ಓಡಿ ಹೋಗ್ತಾ ಇದ್ದೀನಿ. ಆದ್ರೆ ಯಾರು ಕೂಡ ಉತ್ತರ ಕೊಡ್ಲಿಲ್ಲ. ನಿಮಿಷಕ್ಕೆ ಅವರೆಲ್ಲ ಮಾಯ ಆಗ್ಬಿಟ್ರು. ಜನ ಜಾತ್ರೆ ಅಂದ್ರೆ ಜಾತ್ರೆ ಅಷ್ಟೇ. ಆಮೇಲೆ ಅಲ್ಲಿ ಧ್ಯಾನ ಆಗೋಯ್ತು. ಅವ್ರಿಗೂ ಕೂಡ ನಾನು ಎಕ್ಸ್ಪೀರಿಯನ್ಸ್ ಹೇಳಿದೆ, ಆದ್ರೆ ಅವ್ರೇನು ಹೇಳಲಿಲ್ಲ. ಸರಿ ಆಯ್ತು. ಕರೆಕ್ಟ್ ಆಗಿ 3 ತಿಂಗಳಿಗೆ ನಮ್ಮ ಟೀಚರ್ಸು 5 ಜನ ಕಾರಲ್ಲಿ ಬರ್ತಾ ಇದ್ರೆ, ಇನ್ನೇನು 10 ನಿಮಿಷ ಬಂಗಾರಪೇಟೆ ರೀಚ್ ಆಗ್ಬೇಕು. ಅಷ್ಟರಲ್ಲಿ ಅವರು ಬೆಂಗಳೂರಿಂದ ಬರ್ಬೇಕಾದ್ರೆ ಕೋಲಾರ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಔಟ್. ಅವರು ಆ 4 ಜನ ಟೀಚರ್ಸ್ ಸ್ಪಾಟ್ ಔಟ್. ಡ್ರೈವರ್ ತುಂಬಾ ಸೀರಿಯಸ್ ಆಗಿದ್ರು. ಸರಿ, ಬೆಳಗ್ಗೆ ನಾನು 5 ಗಂಟೆಗೆ ಧ್ಯಾನಕ್ಕೆ ಕೂತ್ಕೊಂಡಾಗ ನಂಗೆ ಕಾಲ್ ಬಂತು. ಸರಿ ನೋಡಿದ್ರೆ, ಮೇಡಮ್ ಟಿವಿ ಹಾಕಿ ನೋಡಿ ಅಂತ ಹೇಳಿದ್ರು. ಹಂಗೆ ಎದ್ ಬಂದು ಟಿವಿ ಹಾಕಿ ನೋಡಿದ್ರೆ ಫ್ಲಾಶ್ ನ್ಯೂಸ್ ಅಲ್ಲಿ ಬರ್ತಾ ಇದೆ. ಓ ಸರಿ ಅಂತೇಳಿ ಆಮೇಲೆ ಬೆಳಗ್ಗೆ ಬೇಗ ರೆಡಿಯಾಗಿ ನಮ್ಮ ಸ್ಕೂಲ್ ಹತ್ರ ಹೋದೆ. ಅವ್ರು ಒಬ್ಬೊಬ್ರು ಒಂದೊಂದು ಊರಿನ ಟೀಚರ್ಸ್ ಅವರು. ಆದ್ರೆ ಇನ್ನ ಎತ್ಕೊಂಡು ಅವ್ರ ಮನೆಗಳ ಹತ್ರ ಹೋದ್ರೆ ಹೋಗಕ್ಕಾಗೋದಿಲ್ಲ ಅಂತ ನಮ್ ಕಾಂಪೌಂಡ್ ಅಲ್ಲೇ ಅವ್ರನ್ನ 4 ಜನನ ಆ ಬಾಕ್ಸಸ್ ಅಲ್ಲಿ ಇಟ್ಟಿದ್ರು. ಸರಿ, ನಾನು ಬೇಗ ರೆಡಿಯಾಗಿ ಮನೆಯಿಂದ ಹೋಗಿ ಅವ್ರನ್ನೆಲ್ಲ ನೋಡ್ಕೊಂಡು ಹಿಂಗ ಆಚೆ ಬಂದಾಗ ನನ್ಗೆ ನೆನಪು ಬರ್ತಾ ಇದೆ,
ಅವತ್ತ 4 ಬಾಕ್ಸಸ್ ಅಲ್ಲಿ ನೀನ್ ನೋಡ್ದೆ ಅಲ್ವಾ, ಆ ಜಾತ್ರೆ ಎಲ್ಲ ಇದೆ ಅದು ಅಂತ ಅನಿಸ್ತಾ ಇದೆ. ನನ್ಗೆ ಆಗ ಫ್ಲಾಶ್ ಆಯ್ತು. ಆಗ ನೆನಪಾಯ್ತು, ನನ್ 3 ತಿಂಗಳ ಮುಂಚೆ ಇದೇ ಸನ್ನಿವೇಶನ ನಾನು ಧ್ಯಾನದಲ್ಲಿ ನೋಡಿದ್ದೆ ಅಲ್ವಾ, ಅದೇ ಸನ್ನಿವೇಶ. ಯಾವಾಗ ನಾನು 1 ವರ್ಷ ಆ ಈ ಒಂದು ಪೌರ್ಣಮಿ ಧ್ಯಾನ ಮಾಡ್ತಾ ಈ ಮೌನ ಧ್ಯಾನವನ್ನ ಶುರು ಮಾಡ್ತಾ ನಾನು ಸಾಗ್ತಾ ಇದ್ದಾಗ ಆ ಥಾಟ್ಸ್ ಅನ್ನೋದು ಬಿಫೋರ್ ಆಗಿ ಗೊತ್ತಾಗ್ತಾ ಇತ್ತು. ಆ ಒಂದು ಕೆಲವೊಂದು ಘಟನೆಗಳು ಮುಂಚೆನೆ ಗೊತ್ತಾಗ್ತಾ ಇತ್ತು. ಧ್ಯಾನದಲ್ಲಾದ್ರೂ ಗೊತ್ತಾಗೋದು, ಇಲ್ಲ ಅಂದ್ರೆ ಕನಸಿನ ರೂಪದಲ್ಲಾದ್ರೂ ಗೊತ್ತಾಗ್ತಾ ಇತ್ತು. ಅದ್ ಇನ್ಸಿಡೆಂಟ್ ನಡೆಯೋವರೆಗೂ ನನ್ಗೆ ಅದ್ ಬಿಡ್ತಾ ಇರ್ಲಿಲ್ಲ. ರಿಪೀಟ್ ಆಗಿ ಕಾಣಿಸ್ತಾನೆ ಇತ್ತು, ಗೊತ್ತಾಗ್ತಾನೆ ಇತ್ತು. ಅಂದ್ರೆ ಆಗೆಲ್ಲ ಅಷ್ಟು ಮಾಸ್ಟರ್ಸ್ನ ಕೇಳ್ಬೇಕು, ಫೋನ್ ಕಾಂಟ್ಯಾಕ್ಟು ಅವೆಲ್ಲ ಏನು ಇರ್ಲಿಲ್ಲ. ಇಲ್ಲಿ ಕ್ಲಾಸ್ ಮಾಡ್ಕೊಂತಾ ಇದ್ವಿ, ಧ್ಯಾನ ಕಸ್ತೂರಿ ಓದ್ತಾ ಇದ್ವಿ, ಯೂಟ್ಯೂಬ್ ಅವೆಲ್ಲ ಏನು ಇರ್ಲಿಲ್ಲ. ಹಾಗಾಗಿ ಸರಿ ಧ್ಯಾನದಲ್ಲೇ ಬರೋದನ್ನ ಧ್ಯಾನದಲ್ಲೇ ತಿಳ್ಕೊಬಹುದು ಅಂತ ನಾನು ಧ್ಯಾನವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹೀಗೆ ಸುಮಾರು ಇನ್ಸಿಡೆಂಟ್ಸು ಬಿಫೋರ್ ಆಗಿ ಕಾಣಿಸಕ್ಕೆ ಶುರುವಾಯ್ತು. ಮತ್ತೆ ವಾರಣಾಸಿಯಲ್ಲಿ ಫ್ಲಡ್ಸ್ ಬಂತಲ್ವಾ, ಅದು ಸುಮಾರು 1 ತಿಂಗಳು ನನ್ಗೆ ಕನ್ಸಲ್ಲಿ ಬರ್ತಾ ಇತ್ತು. ಅದಾದ್ಮೇಲೆ ಆ ಕನ್ಸೆ ಇಲ್ಲ, ಸ್ಟಾಪ್ ಆಗ್ಬಿಡ್ತು. ಈ ತರ ಮಾಸ್ಟರ್ ಸುಮಾರು ಈ ತರ ಆಗಿದೆ. ಸೊ ಹೀಗೆ ನಡೀತಾ ಸುಮಾರು 2 ವರ್ಷ 3 ವರ್ಷ ಆಗಿದೆ ಧ್ಯಾನಕ್ಕೆ ಬಂದು. ನಾವು ಹೈದ್ರಾಬಾದ್ಗೆ ಹೋದಾಗ 2013, ಅವಾಗೆಲ್ಲ ಪ್ರಳಯ ಅದು ಇದು ಅಂತೇಳಿ ಊರಿನ ಜನ ಎಲ್ಲ ತುಂಬಾ ಭಯ ಪಡ್ತಾ ಇದ್ರು. ನಾವಲ್ಲಿ ಹೋಗಿದ್ವಿ. ಪತ್ರಿ ಸಾರ್ ಅವ್ರು ಹೇಳ್ತಾ ಇದ್ರು, ಪ್ರಳಯ ಅಂತಾರೆ, ಎಲ್ರು ಇಲ್ಲಿದ್ದೀರಾ, ಇಲ್ಲೇನು ಪ್ರಳಯ ಆಗೋದಿಲ್ಲ ಅಂತಾನು ಹೇಳ್ತಾ ಇದ್ರು. ಸೊ ಆವಾಗ ಪತ್ರಿ ಸಾರ್ ಅವರು ಬಾಯಿಯಲ್ಲಿ ಮೌನ ಅನ್ನೋದನ್ನ ಹೇಳಿ ಪದೇ ನೀವ್ ಯಾಕೆ ಮಾತಾಡ್ತೀರಾ, ಮೌನ ವಹಿಸಿ ಅಂತ ಹೇಳ್ತಾ ಇದ್ರು. 2014 ಬಂದ್ಮೇಲೆ ನಾನೇನ್ ಮಾಡಿದೆ, ಜನವರಿಯಿಂದ ಪ್ರತಿ ಶನಿವಾರ 1 ಅವರ್ 2 ಅವರ್ ಮೌನವನ್ನ ಪ್ರಾರಂಭಿಸ್ದೆ. ಸರಿ, ಹೀಗೆ ಮಾಡ್ತಾ ವಾರದ 1.5 ದಿನ ಮೌನವನ್ನ ಪ್ರಾರಂಭಿಸ್ತಾ ಹೋದೆ. ನಾ ಫಸ್ಟ್ ಅಲ್ಲಿ ಏನ್ ಮಾಡ್ತಾ ಇದ್ದೆ ಅಂದ್ರೆ, ಮೊದ್ಲು ಹೇಳ್ಬಿಡ್ತಾ ಇದ್ದೆ ನಾನು ಇವತ್ ಮೌನ ಇರ್ತೀನಿ 1 ಅವರ್ ಅಂತ. ಆಮೇಲೆ ಅದನ್ನ ಆತರ ಪ್ರಾಕ್ಟೀಸ್ ಮಾಡ್ಕೊಂಡು ಮಕ್ಳು ಚಿಕ್ಕವರಿದ್ರು ಅವ್ರಿಗೆ ಅದು ಹೆಲ್ಪ್ ಆಗ್ತಾ ಇತ್ತು. ಆಮೇಲೆ ಏನ್ ಮಾಡ್ತಾ ಇದ್ದೆ, ಪೆನ್ ತಗೊಂಡು ಬರದ್ ತೋರಿಸ್ತಾ ಇದ್ದೆ. ಆಮೇಲೆ ಅದನ್ನು ಬಿಟ್ಬಿಟ್ಟು ಕಣ್ಣು ಹಿಂಗ್ ತೆಗೆದ್ ಅವ್ರೇನಾದ್ರು ಕೇಳಿದಾಗ ನನ್ ಮುಖ ನೋಡಿದ್ರೆ ಸಾಕು, ಅವ್ರಿಗೆ ಅರ್ಥ ಆಗ್ಬಿಡ್ತಾ ಇತ್ತು. ಅಂದ್ರೆ ಪ್ರಕೃತಿ ಯಾವ ತರ ನಮ್ಗೆ ನಮ್ಮ ಒಂದು ಶುದ್ಧ ಸಂಕಲ್ಪ ಅನ್ನೋದನ್ನ ಈಡೇರಿಸೋದಕ್ಕೆ ಗುರುಗಳಾಗ್ಲಿ ಪ್ರಕೃತಿ ಆಗ್ಲಿ ನಮ್ಗೆ ಸಹಕರಿಸ್ತಾ ಇದ್ರು ಅನ್ನೋದು ನಂಗೆ ತುಂಬಾ ಸಲ ಇದನ್ನ ಅನುಭವಿಸಿದೀನಿ ಮಾಸ್ಟರ್. ಸೊ ಹೀಗೆ ಮಾಡ್ತಾ ನನ್ನ ಪ್ರತಿ ರಜಾ ದಿನಗಳನ್ನು ಕೂಡ ನಾನು ಹೊರಗೆ ಹೋಗದೆ ಮನೆಯಲ್ಲೇ ಮೌನವನ್ನ ಆಚರಿಸ್ತಾ ಇದ್ದೆ. ಆಮೇಲೆ ಏನಾಯ್ತು, 2021ರಲ್ಲಿ ನನ್ನೊಳಗಡೆಯಿಂದ ಬರಕ್ ಸ್ಟಾರ್ಟ್ ಆಯ್ತು. ನೀನು ಸಿಗೋದು 1.5 ದಿನ, ಹೊರಗೋಗದೆ ನೀನ್ ಹೀಗೆ ಮೌನ ಅಂತಿದ್ರೆ ಹೇಗೆ ಅನ್ನೋದು ಸ್ಟಾರ್ಟ್ ಆಯ್ತು. ಅಂದ್ರೆ ಯಾವಾಗಾರು ಯಾರಾದ್ರೂ ಮಾಸ್ಟರ್ಸ್ ಬಂದಾಗ, ಆಪರ್ಚುನಿಟಿ ಸಿಕ್ಕಿದಾಗ ನಾನು ರಜಾ ಹಾಕಿ ಕೂಡ ಹೋಗಿ ಕ್ಲಾಸಸ್ ಮಾಡ್ತಾ ಇದ್ದೆ. ಹಳ್ಳಿಗಳಿಗೆ ಹೋಗೋದು, ಮತ್ತೆ ಸ್ಕೂಲ್ಸ್ಗೆ ಹೋಗೋದು, ಕಾಲೇಜ್ಗೆ ಹೋಗಿ ಹೇಳೋದು, ನಮ್ಮ ಊರಲ್ಲಿ ಟ್ರೈನಿಂಗ್ ಟೀಚರ್ಸ್ ಅವ್ರಿಗೆಲ್ಲ ಹೇಳೋದು, ಇದೆಲ್ಲ ಮಾಡ್ತಾ ಇದ್ದೆ. ಹೌದಲ್ಲ ಅಂತ ನೋಡಿ ನಾನು ಆಗ ನೋಡಿದ್ರೆ ಸುಮಾರು 7 ವರ್ಷ ಹತ್ತತ್ರ ಆಗಿದೆ ನಾನು ಮೌನ ಮಾಡಿ. ಸರಿ ಬಿಡು, ಕಡ್ತಾಲ್ಗೆ ಹೋಗ್ತೀವಲ್ವಾ ಡಿಸೆಂಬರ್ಗೆ, ಅಲ್ಲಿ ಏನೋ ಒಂದು ಆನ್ಸರ್ ಸಿಗುತ್ತೆ ಅಂತ ಅನ್ಕೊಂಡು ಮತ್ತೆ ಅಲ್ಲಿ ಹೋದಾಗ ಕಿಂಗ್ ಚೇಂಬರ್ ಅಲ್ಲಿ ಕುತ್ಕೊಂಡು ನಾವು ಧ್ಯಾನ ಮಾಡಿದಾಗ, ಸರ್ ನನ್ ಮೌನ ಮುಂದುವರಿಸ್ಬೇಕಾ ಸ್ಟಾಪ್ ಮಾಡ್ಬೇಕಾ ಅನ್ನೋದು ಬಂತಲ್ಲಿ. ಆಗ ಸಾರ್ ಅವ್ರು ಏನು ಉತ್ತರ ಕೊಟ್ರು ಅಂತಂದ್ರೆ, ನಾವು ಧ್ಯಾನ ಯಾರ್ಗೆ ಹೇಳ್ಕೊಡ್ತೀವಿ, ಶ್ವಾಸ ಇರೋರ್ಗೆ. ಶ್ವಾಸ ಯಾರಿಗಿರುತ್ತೆ, ಮೂಗಿರೋರ್ಗೆ ಯಾವ ರೀತಿ ಧ್ಯಾನ ಹೇಳ್ಕೊಡ್ತೀವೋ, ಮೌನ ಯಾರು ಮಾಡ್ಬೇಕು, ಯಾರ್ಯಾರಿಗಿದೆಯೋ ಅವರೆಲ್ಲ ಮೌನ ಮಾಡ್ಬೇಕು ಅಂತ ಒಂದು ಮೆಸೇಜ್ ಬಂತು. ಅಂತಂದ್ರೆ ನಾನೇನ್ ಮಾಡಿದೆ, ಈ ಧ್ಯಾನ ಅನ್ನೋದು ನನ್ಗೆ ಯಾವಾಗ ಅರ್ಥ ಆಯ್ತು, ಈ ತರ ನನ್ನ ಗುರುಗಳ ಒಂದು ಅನ್ವೇಷಣೆಯಲ್ಲಿ ನಾನಿದ್ದೀನಿ, ಇವರೇ ನನ್ನ ಗುರು ಅಂತ ಹಿಡ್ಕೊಂಡು, ಹಾಗೆ ಧ್ಯಾನ ಉಸಿರಿರೋವರೆಗೂ ಮಾಡ್ಬೇಕು. ಮೌನ ಅನ್ನೋದು ದಿನ ಯಾವಾಗೂ ನೀನ್ ರಜಾ ಸಿಕ್ದಾಗೆಲ್ಲ ನೀನ್ ಮೌನ ವಹಿಸಬಹುದು ಅನ್ನೋದನ್ನ ಅಲ್ಲಿ ತಿಳ್ಕೊಂಡು ಮೌನವನ್ನ ಕಂಟಿನ್ಯೂ ಮಾಡ್ತಾ ಬಂದೆ ಬಸ್ಸು. ಅಂದ್ರೆ ಮೌನ ಹೇಗ್ ಮಾಡ್ತಾ ಇದ್ದೆ ಅಂದ್ರೆ, ನನ್ ರಜಾ ದಿನಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂತಾ ಇದ್ದೆ. ಅಟ್ಲೀಸ್ಟ್ ಎಲ್ಲಾದ್ರೂ ಫಂಕ್ಷನ್ ಏನಾದ್ರು ಹೋಗ್ಲೇಬೇಕು ಅಂದಾಗ ಆವತ್ತು ಮುರಿತಾ ಇದ್ದೆ. ಅದನ್ನ ನಾನು ಹಾಲಿಡೇಸ್ ಅಲ್ಲಿ ರಜೆಗಳು ಸಿಕ್ತಲ್ಲಿ ಅಲ್ಲಿ ನಾನು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂತಾ ಇದ್ದೆ. ಆ ಮೌನದಲ್ಲಿ ಇದ್ದಾಗ ಸಂಜೆ ಮೇಲೆ ಮಾತಾಡಕ್ಕೆ ಶುರು ಮಾಡ್ತಾ ಇದ್ದಾಗ ಮಾತಾಡಕ್ ಬಾಯೇ ಬರ್ತಾ ಇರ್ಲಿಲ್ಲ ಮಾಸ್ಟರ್ಸ್. ಹೀಗೆ ಇದ್ಬಿಡೋಣ ಅಂತ ಅನಿಸ್ತಾ ಇತ್ತು, ಅಷ್ಟು ಎನರ್ಜಿ ಇರ್ತಾ ಇತ್ತು ಮಾಸ್ಟರ್ಸ್. ಸೊ ತುಂಬಾ ಅದ್ಭುತವಾಗಿತ್ತು. ಸಾರು ಏನ್ ಹೇಳಿದಾರೋ ಅವ್ರು ಸುಮ್ನೆ ಹೇಳಲಿಲ್ಲ, ಅವ್ರು ಅದನ್ನ ಅನುಭವಿಸಿ
ಅದನ್ನ ಸಂಶೋಧಿಸಿ ಅದನ್ನೆಲ್ಲ ಹೇಳಿದ್ದಾರೆ ಅನ್ನೋದು ಹೀಗೆ ತಿಳಿತಾ ಬಂತು ಮಾಸ್ಟರ್ಸ್. ಮೇಡಮ್ ಟೈಮ್ ಮೇಡಮ್ ಪರವಾಗಿಲ್ವಾ ನಾವು ಲೇಟ್ ಮಾಡಿದೆ ಲೇಟ್ ಮೇಡಮ್? ಇನ್ನು ಹೇಳಿ ಮೇಡಮ್, ಇನ್ನು 10 ನಿಮಿಷ ಹೇಳಿ. ನಾವು ಶುರು ಮಾಡಿದ್ದೆ ಲೇಟ್ ಅಲ್ಲ? ಹಾ ಎಸ್. ಹೀಗೆ ನಾವು ಬುದ್ಧ ಪೌರ್ಣಮಿಗೆ ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇದ್ದೆ, ವರ್ಷಕ್ಕೆ 3 ಸಲ ಹೋಗ್ತಾ ಇದ್ದೆ. ಗಾಂಧಿ ಜಯಂತಿಗೂ ಹೋಗ್ತಾ ಇದ್ದೆ, ಮತ್ತೆ ಈಗ ಸಮಾವೇಶ ನಡೀತಾ ಇತ್ತು, ಫಾರಿನ್ ಇವರೆಲ್ಲ ಧ್ಯಾನಿಗಳೆಲ್ಲ ಬರ್ತಾ ಇದ್ರು, ಆ ಸಮಾವೇಶಕ್ಕೆ ಹೋಗ್ತಾ ಇದ್ದೆ. ವರ್ಷಕ್ಕೆ 2 ಸಲ ಇಲ್ಲ 3 ಸಲ ಆದ್ರೂ ಹೋಗ್ಬಿಟ್ಟು ಬರ್ತಾ ಇದ್ದೆ. ಆಮೇಲೆ ಧ್ಯಾನ ಕಸ್ತೂರಿ ಬುಕ್ ರಿಲೀಸ್ ಆದಾಗ ಸಾರ್ ಏನ್ ಮಾಡ್ತಾ ಇದ್ರು, 1 ಲಕ್ಷ ಚಂದಾದಾರನ ನಮ್ ಕರ್ನಾಟಕದಲ್ಲಿ ಮಾಡ್ಬೇಕು ಅಂತ ಹೇಳಿದಾಗ ನಾನು ಧ್ಯಾನಕ್ಕೆ ಬುದ್ಧ ಪೌರ್ಣಮಿಗೆ ಹೋಗಕ್ಕಿಂತ ಮುಂಚೆ ಕೆಲವ್ರದ್ದು ಅಡ್ರೆಸ್ ತಗೊಂಡು ಹೋಗಿ ಅವ್ರಿಗೆ ಧ್ಯಾನ ಕಸ್ತೂರಿ ಬುಕ್ಸ್ ನ ಮಾಡಿಸ್ತಾ ಇದ್ದೆ. ಹೀಗೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು 5-6 ಜನಕ್ಕೆ ಬುಕ್ಸ್ ಮಾಡಿಸ್ತಾ ಇದ್ದೆ. ಮತ್ತೆ ಅವ್ರ ಹತ್ರ ಅಮೌಂಟ್ ಏನ್ ನಾನು ತಗೊಳ್ತಾ ಇರ್ಲಿಲ್ಲ, ಆದ್ರೂ ಅವ್ರು ಬಲವಂತ ಮಾಡ್ತಾ ಇದ್ರು, ನೀವೇ ಇಟ್ಕೊಳ್ಳಿ, ಇನ್ನೊಂದ್ಸಲಿ ನೀವು ಬುಕ್ಸ್ ಕೊಡೋರಂತೆ ಅಂತ ಹೇಳ್ತಾ ಇದ್ದೆ. ಹೀಗೆ ಮತ್ತೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು 500 ರೂಪಾಯಿ ಇಟ್ಕೊಂಡು ನಾನು ಬುಕ್ಸ್ ನ ಪರ್ಚೇಸ್ ಮಾಡ್ಕೊಂತಾ ಇದ್ದೆ. ಸ್ಪಿರಿಚುವಲ್ ಬುಕ್ಸ್ ನ ತಗೊಂಡ್ ಬರ್ತಾ ಇದೆ, ಬುಕ್ಸ್ ನ ಓದ್ತಾ ಇದೆ. ಸುಮಾರು ಒಂದು ಚಿಕ್ಕ ಲೈಬ್ರರಿನೇ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಾಸ್ಟರ್ಸ್. ಸೊ ಹೀಗೆ ಮಾಡ್ತಾ ಮಾಡ್ತಾ ಎಷ್ಟು ಆಳವಾಗಿ ನನ್ನಲ್ಲಿ ಬೇರೂರ್ತು ಧ್ಯಾನ ಅನ್ನೋದು ಅಂತಂದ್ರೆ, ಅದಕ್ ಮುಂಚೆ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ನನ್ನಲ್ಲಿ ಒಂಟಿತನ ಅನ್ನೋದು ಇತ್ತು. ತುಂಬಾ ಭಯ ಪಡ್ತಾ ಇದ್ದೆ, ಯಾರತ್ರ ಮಾತಾಡ್ಬೇಕು, ಹೊರಗೋಗ್ಬೇಕು, ಸ್ಕೂಲ್ ಆಯ್ತು ಮನೆ ಆಯ್ತು, ಸ್ಕೂಲ್ ಆಯ್ತು ಮನೆ ಆಯ್ತು, ಆ ತರ ಇದ್ದೆ. ಯಾವಾಗ ನಾನು ಧ್ಯಾನಕ್ಕೆ ಬಂದ್ನೋ, ಈ ಧ್ಯಾನಕ್ಕೆ ಬಂದ ಹೊಸದ್ರಲ್ಲಿ ನಾನು ಸಾಟರ್ಡೆ ಸ್ಕೂಲ್ ಮುಗಿಸ್ಕೊಂಡು ಆ ಪಿರಮಿಡ್ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಆ ಪಿರಮಿಡ್ ಅಲ್ಲಿ ಹೋಗಿ ಕುತ್ಕೊಂಡಾಗ ಅನೇಕ ಅನುಭವಗಳು. ಒಂದ್ಸಲಿ ಈ ಕೃಷ್ಣ ವಾಸುದೇವ ದೇವಕಿ ಆ ಜೈಲಲ್ಲಿ ಇದ್ದಾಗ ಇಂದ ಹಿಡಿದು ಆ ಮಗು ಅಂಬೆಗಾಲಿಡೋವರೆಗೂ, ಕೃಷ್ಣ ಹುಟ್ಟಿ ಅಂಬೆಗಾಲಿಡೋವರೆಗೂ ಮಗು ಜೊತೆ ಆಟ ಆಡ್ಕೊಂಡಿದ್ದೆ ನಾನು. ಆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಅದಾದ್ಮೇಲೆ ಈ ನನ್ನನ್ನ ನಾನೇ ನಗ್ನವಾಗಿ ನೋಡ್ತಾ ಇದ್ದೆ. ಇದೇನಿದು ಈ ತರ ಕಾಣಿಸ್ತಾ ಇದೆ ಅಂತ ಅನ್ಕೊಂಡೆ. ಯಾವಾಗ ಅದು ನನ್ನಲ್ಲಿ ಕಾಣಿಸ್ತೋ, ಆ ಅನುಭವ ಆಯ್ತು, ನನ್ನಲ್ಲಿ ನಾಚಿಕೆ ಅನ್ನೋದೋಯ್ತು, ಭಯ ಅನ್ನೋದು ಹೋಯ್ತು. ಆವತ್ತಿಂದ ನಾನು ಎಲ್ಲಾದ್ರೂ ಕ್ಲಾಸ್ ಮಾಡ್ಬೇಕು ಅಂದ್ರೆ ಭಯ ಪಡ್ತಾ ಇರ್ಲಿಲ್ಲ. ನಾನು ಪಾಠ ಚೆನ್ನಾಗಿ ಮಾಡ್ತಾ ಇದ್ದೆ, ಆದ್ರೆ ಸ್ಟೇಜ್ ಫಿಯರ್ ಅನ್ನೋದಿತ್ತು. ಈ ಅನುಭವ ಯಾವಾಗ ಆಯ್ತು, ಆವಾಗಿಂದ ನನ್ನಷ್ಟಿಗೆ ನಾನೇ ಧೈರ್ಯವಾಗಿ ಒಂದು ಸ್ಟೇಜ್ ಮೇಲೆ ಮಾತಾಡೋದಾಗ್ಲಿ, ಒಂದು ಕ್ಲಾಸ್ ಮಾಡೋದಾಗ್ಲಿ, ಅವೆಲ್ಲ ಆಟೋಮೆಟಿಕ್ ಆಗಿ ನನ್ನಲ್ಲಿ ಅದು ಬರ್ತಾ ಇತ್ತು. ಅಂದ್ರೆ ಈ ಧ್ಯಾನ ಏನ್ ಮಾಡ್ತಾ ಇದೆ ಅಂತಂದ್ರೆ, ನಮ್ಮಲ್ಲಿ ಏನ್ ವೀಕ್ ಪಾಯಿಂಟ್ಸ್ ಇದಾವೋ ಅದನ್ನೆಲ್ಲ ರಿಮೂವ್ ಮಾಡ್ತಾ ಆ ಪಾಸಿಟಿವ್ ಅನ್ನೋದು ನಮ್ಮಲ್ಲಿ ತುಂಬುತ್ತಾ ಬಂತು. ಹೀಗೆ ಕ್ಲಾಸ್ ಮಾಡಕ್ ನಿಂತ್ಕೊಂಡ್ರೆ 2 ಅವರ್ 3 ಅವರ್ ಮಾತಾಡ್ತಾ ಇದ್ದೆ. ನನಗೆ ಆಶ್ಚರ್ಯ ಆಗ್ತಾ ಇತ್ತು, ನಾನು ಹೀಗೆಲ್ಲ ಮಾತಾಡ್ತೀನ ಅಂತ. ಅಂದ್ರೆ ನಾನೇನ್ ಅನ್ಕೊಳ್ತಾ ಇದ್ದೆ ಅಂದ್ರೆ, ನಂದೇನೂ ಇಲ್ಲ, ನನ್ ಬಾಯಿಂದ ಯಾವ ಗುರುಗಳು ಏನ್ ಮಾತಾಡ್ಸ್ಬೇಕು ಎಲ್ಲ ಅವ್ರಿಗೆ ಬಿಟ್ಟಿದ್ದು ಅಂತೇಳಿ ಗುರುಗೆ ಬಿಟ್ಬಿಟ್ಟು ನಾನು ನಿಂತ್ಕೊಂಡ್ಬಿಡ್ತಾ ಇದ್ದೆ. ಅನೇಕ ಸಲ ಈ ಇಂಗ್ಲಿಷ್ ಟ್ರೈನಿಂಗ್ ಕೊಟ್ಟಿದ್ರು, ನಾನು ಕನ್ನಡ ಮೀಡಿಯಂ ಓದಿರೋದು, ಆದ್ರೂ ಕೂಡ ಅಲ್ಲಿ ಇಂಗ್ಲಿಷಲ್ಲೇ ಮಾತಾಡ್ಬೇಕು, ಇಂಗ್ಲಿಷಲ್ಲೇ ರಿಪೋರ್ಟ್ ರೀಡಿಂಗು, ಥಾಟ್ ಫಾರ್ ದ ಡೇ, ಸ್ಟೋರೀಸ್ ಅವೆಲ್ಲ ಇಂಗ್ಲಿಷಲ್ಲೇ ಹೇಳ್ಬೇಕು. ಮಾಸ್ಟರ್ಸ್ ನನ್ಗೆ ಗೊತ್ತಿಲ್ಲ ಅಷ್ಟು ಮಾತಾಡಿದೀನಿ ಅವತ್ತು. ಅಂದ್ರೆ ನಾವ್ ಏನು ಸಂಕಲ್ಪ, ಶುದ್ಧವಾಗಿರೋ ಸಂಕಲ್ಪವನ್ನ, ಥಾಟ್ನ ನಾವು ಅನ್ಕೊಳ್ತೀವೋ ಅದನ್ನ ಆ ವೈಬ್ರೇಷನ್ಸ್ ಗೊತ್ತಾಗತ್ತೆ, ಅದು ಹಾಗೆ ಆಗುತ್ತೆ ಅನ್ನೋದು ಅನೇಕ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಮಾಸ್ಟರ್ಸ್. ಸೊ ಅವಾಗೆಲ್ಲ ತುಂಬಾ ಎಲ್ಲಾದ್ರೂ ಕ್ಲಾಸಸ್ ಮಾಡ್ಬೇಕು ಅಂದ್ರೆ ಕಾಣಿಸೋದು, ವಿಷನ್ಸ್ ಬರೋದು, ಆ ಕಾನ್ವರ್ಜೇಷನ್ ಆಗ್ಲಿ, ಅಲ್ಲಿ ಸೇರಿರೋ ಜನ ಆಗ್ಲಿ, ಅವೆಲ್ಲ ವಿಷನ್ ಅಲ್ಲಿ ಕಾಣೋದು. ಇನ್ 1 ಡೇ ಇಲ್ಲ 2 ಡೇಸ್ ನಲ್ಲಿ ಆ ಪ್ರೋಗ್ರಾಮ್ ಆಗ್ಬಿಡ್ತಾ ಇತ್ತು. ಅದಾದ್ಮೇಲೆ ಮತ್ತೆ ಆ ವಿಷನ್ ಸ್ಟಾಪ್ ಆಗ್ಬಿಡ್ತಾ ಇತ್ತು. ತುಂಬಾ ವಿಷನ್ಸ್ ಬರೋದು. ನಾನು ಆವಾಗ ಅನ್ಕೊಳ್ತಾ ಇದ್ದೆ, ಎಲ್ಲೋ ಹೋಗ್ತೀನಿ, ಎಲ್ಲೋ ಕ್ಲಾಸ್ ಮಾಡ್ತೀನಿ, ಎಲ್ಲೋ ಯಾರೋ ಮಾಸ್ಟರ್ಸ್ ಬರ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇದ್ದೆ. 1 ಡೇ ಇಲ್ಲ 2 ಡೇ ನಲ್ಲಿ ಅದು ಆ ಕ್ಲಾಸ್ ಆಗ್ಬಿಡ್ತಾ ಇತ್ತು. ನನಗೆ ಗೊತ್ತಿರ್ಲಿಲ್ಲ, ಆಟೋಮೆಟಿಕ್ ಆಗಿ ಯಾರೋ ಕರೀತಾ ಇದ್ರು, ಅಲ್ಲೋ ಕ್ಲಾಸ್ ಅರೇಂಜ್ ಆಗ್ತಾ ಇದ್ದು, ಹೋಗ್ತಾ ಇದ್ದೆ, ಮಾಡ್ತಾ ಇದ್ದೆ. ಅದಾದ್ಮೇಲೆ ಆ ವಿಷನ್ ಸ್ಟಾಪ್ ಆಗ್ಬಿಡ್ತಾ ಇತ್ತು. ಈ ತರ ನನ್ನಲ್ಲಿ ತುಂಬಾ ಸ್ಟಾಕ್ ಆಗ್ಬಿಟ್ಟಿತ್ತು. ಆ ವಿಷನ್ಸ್ ಬಂದು 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 ಆವಾಗೆಲ್ಲ ಸರಿಯಾಗಿ ಗೈಡೆನ್ಸ್ ಇರ್ಲಿಲ್ಲ, ಅದನ್ನ ಹೇಗೆ ಖಾಲಿ ಮಾಡ್ಕೋಬೇಕು ಅಂತ ಕೂಡ ಗೊತ್ತಾಗ್ತಾ ಇರ್ಲಿಲ್ಲ ಒಂದೊಂದ್ಸಲ. ಆವಾಗ ಏನಾಗ್ತಾ ಇತ್ತು ಅಂದ್ರೆ ಈ ತರ ಆಗ್ತಾ ಇತ್ತು. ಆಮೇಲೆ ಈ ಕೋವಿಡ್ ಬಂದಾಗ
ಝೂಮ್ ಕ್ಲಾಸಸ್ ಸ್ಟಾರ್ಟ್ ಆಯ್ತು, ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಯ್ತು. ಯಾವಾಗ ಆನ್ಲೈನ್ ಕ್ಲಾಸಸ್ನ ನಾನು ಜಾಯಿನ್ ಆದ್ನೋ ಆವಾಗ ಅಲ್ಲಿ ಎಷ್ಟು ಸ್ಟ್ರಕ್ ಆಗಿತ್ತು ವಿಷನ್ಸು, ಅವೆಲ್ಲ ಒಂದೊಂದೇ ಖಾಲಿ ಆಗ್ತಾ ಬಂತು ಮಾಸ್ಟರ್ಸ್. ಅಷ್ಟು ಸ್ಟ್ರಕ್ ಆಗಿತ್ತು ವಿಷನ್ಸ್ ಎಲ್ಲಾನು ಬಂದು ಬಂದು. ಆಮೇಲೆ ಇಲ್ಲಿ ನಾವು ಕ್ಲಾಸಸ್ ಮಾಡ್ತಾ ಸುಮಾರು ಅನೇಕ ತೆಲುಗು ಬುಕ್ಸ್ ತಗೊಂಡಿದ್ದೆ. ಅದನ್ನ ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಕ್ಲಾಸಸ್ ಮಾಡ್ತಾ ಮಾಡ್ತಾ ಕಾನ್ಸೆಪ್ಟ್ನ ಹೇಳ್ತಾ ಹೇಳ್ತಾ ಆ ವಿಷನ್ಸ್ ಲೆವೆಲ್ಸ್ ಸ್ವಲ್ಪ ಕಂಟ್ರೋಲ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಮಾಸ್ಟರ್. ಸೊ ಹೀಗೆ ಅನೇಕ ಅನುಭವಗಳು ಆಗ್ತಾ ಬಂದಿದೆ. ನಾನು ಇಲ್ಲಿ ಎಲೆಕ್ಷನ್ ಡ್ಯೂಟಿಗೆ ಹೋದ್ರು ಕೂಡ ಅಲ್ಲಿ ಕೂಡ ಜೊತೆಲಿ ಇರೋರಿಗೆ ಧ್ಯಾನ ಹೇಳ್ಕೊಡೋದು, ಬುಕ್ಸ್ ಕೊಡೋದು, ಆ ಥರ ಎಲ್ಲ ಮಾಡ್ತಾ ಇದ್ದೆ. ಎಲ್ಲೋದ್ರು ನಮ್ಮ ಬ್ಯಾಗಲ್ಲಿ ಯಾವಾಗೂ ಬುಕ್ ಇರತ್ತೆ. ಹೀರೋ ಟು ಝೀರೋ ಇವ್ರದ್ದು ಪ್ರೇಮ್ ಕುಮಾರ್ ಸಾರ್ ಅವ್ರದ್ದು ಬುಕ್ಸು ತುಂಬಾ ಓದ್ತಾ ಇದ್ದೆ ಅವಾಗ. ಎಲ್ಲೋದ್ರೂ ಬ್ಯಾಗಲ್ಲಿ ಇರ್ತಾ ಇತ್ತು. ಒಂದು ಪೇಜ್ ಆದ್ರೂ ಓದ್ಬೇಕು ಅನ್ನೋ ಒಂದು ಹಂಬಲ ಇರ್ತಾ ಇತ್ತು. ಹೀಗೆ ಪತ್ರಿ ಸಾರ್ ಅವರ 3 ಮಂತ್ರ, ಧ್ಯಾನ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಈ 3ನ್ನ ನಾವು ಮಾಡ್ಕೊಂಡು ಹೋಗ್ತಾ 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 ಇದ್ದಾಗ ನಮ್ಮ ಎನರ್ಜೀಸ್ನ ನಾವು ಬೆಳೆಸ್ಕೊಂಡು ಹೋಗ್ತಾ ಇರ್ಬೋದು. ಬೆಳೆಸ್ಕೊಳ್ಳೋದ್ರ ಜೊತೆಗೆ ನಾವು ಹಂಚೋದ್ರಿಂದ ನಮ್ಮ ಎನರ್ಜೀಸ್ನ ನಾವು ಜ್ಞಾನನ ಹಂಚಬೇಕು, ಜ್ಞಾನನ ಪಡಿಬೇಕು, ಧ್ಯಾನ ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅರಿವಾಗ್ತಾ ಇರುತ್ತೆ ಮಾಸ್ಟರ್. ಸೊ ಹೀಗೆ ಸಾಗ್ತಾ ಸಾಗ್ತಾ ಲಾಸ್ಟ್ 2 years ಬ್ಯಾಕ್ ನನಗೆ ಗೊತ್ತಿಲ್ಲ ಇದಕ್ಕಿದ್ದಂಗೆ ಹಿಮಾಲಯ ಟ್ರಕ್ಕಿಂಗ್ ಅಂತ ವಿಶ್ವ ಚೈತನ್ಯದಲ್ಲಿ ಅರೇಂಜ್ ಮಾಡಿದ್ರು. ನನ್ ಮನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ನಾನು ಮಹಾವತಾರ್ ಬಾಬಾಜಿ ಕೇವ್ಸ್ಗೆ ಹೋಗ್ತೀನಿ ಅಂತ ಕೂಡ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಆಪರ್ಚುನಿಟಿ ಸಿಕ್ತು. ಮಹಾವತಾರ್ ಬಾಬಾಜಿ ಕೇವ್ಸು, ಮತ್ತೆ ಹೈಡಾಖಾನ್ ಬಾಬಾಜಿ, ನೇಪಾಳು, ಅವೆಲ್ಲ ನೋಡ್ಕೊಂಡ್ ಬಂದ್ವಿ. ಅಲ್ಲಿ ಅವರು ಹೈಡಾಖಾನ್ ಬಾಬಾಜಿ ಆ ಸಮಾಧಿ ಹತ್ರ ಕೂತ್ಕೊಂಡು ನಾವು ಧ್ಯಾನ ಮಾಡ್ತಾ ಇದ್ವಿ. ನಾನು ಡೀಪಲ್ಲಿ ಹೋಗಿದ್ದೀನಿ. ನನಗೆ ಬಕೆಟ್ ಅಲ್ಲಿ ನೀರ್ ಎತ್ಕೊಂಡ್ಬಂದು ಯಾರೋ ಸಾರಿಸ್ತಾ ಇದ್ದಂಗೆ ಅನಿಸ್ತಾ ಇದೆ. ನನ್ಗೆ ಗೊತ್ತಿಲ್ಲ. ಅಲ್ಲಿಂದ ಧ್ಯಾನದಿಂದ ಎದ್ದು ಪಕ್ಕದಲ್ಲೇ ಭಜನಾ ಮಂದಿರ ಇದೆಯದು. ಅಲ್ಲಿ ಹೋಗಿ ನೋಡಿದ್ರೆ ಒಬ್ಬ ಫಾರಿನರು ಸಾರಿಸ್ತಾ ಇದ್ರು. ನಾನು ಅವತ್ತು ಮೌನ ಇದ್ದೆ. ನಾನು ಸಾರಿಸ್ತೀನಿ ಅಂತ ಸನ್ನೆ ಮಾಡಿ ಹೇಳಿದ್ದಕ್ಕೆ ಅವ್ರು ಓಕೆ ಅಂತೇಳಿ ಬಕೆಟ್ ಇಟ್ಬಿಟ್ಟು ಅವ್ರು ಇನ್ನೊಂದು ಬಕೆಟ್ ತಗೊಂಡ್ಬಂದ್ರು. ಅಲ್ಲೆಲ್ಲ ಸಾರಿಸ್ಬಿಟ್ಟು ಬಕೆಟ್ ಅಲ್ಲಿ ಇಟ್ಬಿಟ್ಟು ತಿರ್ಗಿ ಬಂದಲ್ಲಿ ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ಟೆ. ಅಲ್ಲಿ ಏನ್ ನಡೀತು ಅನ್ನೋದು ನನ್ಗೆ ಜ್ಞಾನನೇ ಇಲ್ಲ. ಆ ತರ ಬಂದು ಅಲ್ಲಿ ಕೂತ್ಕೊಂಡು ಮತ್ತೆ ಧ್ಯಾನ ಮುಂದುವರಿಸ್ದೆ. ಆಮೇಲೆ ಧ್ಯಾನದಿಂದ ಎದ್ದ ಮೇಲೆ ನಾನು ಎಲ್ಲೋಗಿದ್ದೆ, ಏನಾಗಿದೆ ಅಂತ ಹೇಳ್ಬಿಟ್ಟು ನೆನಪು ಮಾಡ್ಕೊಂಡಾಗ ನನ್ಗೆ ಒಂಥರ ಅನಿಸ್ತು ಮಾಸ್ಟರ್ಸ್. ಅಂದ್ರೆ ಅದೊಂದು ಎಕ್ಸ್ಪೀರಿಯನ್ಸು. ಮತ್ತೆ ಇನ್ನೊಂದೊಂದು ಪೀಕ್ ಪಾಯಿಂಟ್ ಇತ್ತಲ್ಲಿ, ತುಂಬಾ ದೊಡ್ಡ ಬಂಡೆ ಕಲ್ಲು. ಅಲ್ಲಿ ಕೂತ್ಕೊಂಡ್ರೆ ಎಡ್ಜು ತುಂಬಾ ಬಿರುಗಾಳಿ ತರ ಗಾಳಿ ಬರೋದು, ಎಲ್ಲ ಭಯ ಪಡ್ತಾ ಇದ್ದು. ಸುತ್ತಲೂ ನೇಚರ್ ಕಾಣಿಸ್ತಾ ಇತ್ತು. ಅಲ್ಲೋಗಿ ಕೂತ್ಕೊಂಡು ಒಂದ್ 10 ನಿಮಿಷ ಧ್ಯಾನ ಮಾಡೋಣ ಅಂತ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಿದೆ. ಧ್ಯಾನ ಮಾಡ್ತಾ ಇದ್ದಾಗ ನನ್ಗೊಳಗಿಂದ ಏನ್ ಅನ್ಸ್ತಾ ಇದೆ ಅಂದ್ರೆ, ಈಗ ಇಲ್ಲಿ ಒಂದ್ ತಾಯಿ ಮಕ್ಳು ಬರ್ತಾರೆ, ಅವ್ರಿಗೆ ನೀನ್ ಧ್ಯಾನ ಹೇಳ್ಕೊಡ್ಬೇಕು ಅಂತ ಒಳಗ್ ಬರ್ತಾ ಇದೆ. ಅಯ್ಯೋ, ಈ ಕೊನೆನಲ್ಲಿ ಈ ಎಂಡಿಂಗ್ ಈ ಒಂದ್ ಬಂಡೆ ಕಲ್ ಮೇಲೆ ಇಲ್ಯಾರಪ್ಪ ಬರ್ತಾರೆ, ಏನೋ ಬಂದಿದೆ, ಯಾರು ಬಂದ್ರೆ ಅವ್ರಿಗೆ ಧ್ಯಾನ ಹೇಳ್ಕೊಡ್ಬೋದು ಬಿಡು ಅಂತ ಅನ್ಕೊಂಡ್ರೆ, ನಾನು ಓಕೆ ಎದ್ದು ಕೂತ್ಕೊಳ್ಳೋ ಅಷ್ಟೊತ್ತಿಗೆ 2 ಲೇಡೀಸು 2 ಮಕ್ಳು ಕರ್ಕೊಂಬಂದ್ರು. ಅವ್ರು ಭಯ ಪಡ್ತಾ ಇದಾರೆ ಆ ಮಕ್ಳಲ್ಲಿ ಬರೋದಿಕ್ಕೆ. ಸರಿ, ಕೈ ಕೊಟ್ಕೊಂಡು ನಿಧಾನಕ್ಕೆ ಕರ್ಕೊಂಡು ನನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡೆ. ಅವ್ರು ಯಾವ್ದೋ ಹಿಂದಿ ಏನೋ ಮಾತಾಡ್ತಾ ಇದ್ರು. ಮತ್ತೆ ಅವ್ರ ಹೆಸರೆಲ್ಲ ಕೇಳ್ಬಿಟ್ಟು, ಭಯ ಪಡಬಾರ್ದು, ನೀನ್ ಕಣ್ಮುಚ್ಕೊಂಡು ಕೂತ್ಕೊ, ನಿಂಗ್ ಧೈರ್ಯ ಬರುತ್ತೆ ಅಂತೇಳಿ ಆ ಮಕ್ಕಳಿಗೆ ಧ್ಯಾನ ಹೇಳ್ಕೊಟ್ಟು ಅವ್ರಿಗೆ ಧ್ಯಾನ ಪರಿಚಯ ಮಾಡಿಸ್ದೆ. ಅವ್ರು ಥ್ಯಾಂಕ್ಸ್ ಹೇಳ್ಬಿಟ್ಟು ನನ್ ಜಾಗ ಕೊಟ್ಟು ನಾನ್ ವಾಪಸ್ ಬಂದೆ. ಅವ್ರು ಹೋಗಿ ಕೂತ್ಕೊಂಡು ಅದಾದ್ಮೇಲೆ ನನ್ಗೆ ಅನಿಸ್ತಾ ಇದೆ, ವಿತಿನ್ ಸೆಕೆಂಡ್ ಅಲ್ಲಿ ನನ್ಗೆ ಆ ಥಾಟ್ ಬಂತು. ಅಲ್ಲಿ ಎಷ್ಟು ಬೇಗ ಕೆಲಸ ಆಯ್ತು, ಇದು ಏನ್ ಮಿರಾಕಲ್ಲು ಅಂತ ಹೇಳ್ಬಿಟ್ಟು ಅನಿಸ್ತು ಮಾಸ್ಟರ್ಸ್. ಈ ತರ ಸುಮಾರು ಮತ್ತೆ ಮಹಾವತಾರ್ ಬಾಬಾಜಿ ಕೇವ್ಸ್ಗೆ ಹೋದಾಗ್ಲೂ ಅಷ್ಟೇ ಮೌನ ಇದ್ದೆ, ಉಪವಾಸ ಇದ್ದೆ. ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದೆ. ಅಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ಮೇಲೆ ನಾವಲ್ಲಿ ಆಶ್ರಮದಲ್ಲಿ ಇದ್ವಿ. ಅಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಅಲ್ಲಿ ನಂಗೆ ಕ್ವಶನ್ ಆಗ್ತಾ ಇದ್ದಾರೆ, ಇಷ್ಟು ದಿನಕ್ಕ ಬರೋದು ಅಂತ ಒಳಗಡೆಯಿಂದ ಕ್ವಶನ್ ಮೇಲೆ ಕ್ವಶನ್ ಬರ್ತಾ ಇತ್ತು ಮಾಸ್ಟರ್. ಸೊ ಕಣ್ಣಲ್ಲಿ ನೀರೇ ಸುರಿದೋಯ್ತು ನನ್ಗೆ. ಈ ಎಂತ ಮೆಸೇಜ್ ಕೊಡ್ತಾ ಇದ್ದಾರೆ, ಇಷ್ಟು ದಿನಕ್ಕ ಬರೋದು ಅಂತಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ ಮಹಾವತಾರ್ ಬಾಬಾಜಿ ಕೇವ್ಸ್ಗೆ ಹೋಗ್ತೀನಿ ಅಂತ. ಆಪರ್ಚುನಿಟಿ ಸಿಕ್ತು, ಬಂದೆ. ಅಂದ್ರೆ ಇದು ಈ ಧ್ಯಾನ ಅನ್ನೋದು ನಮ್ಗೆ ಅಷ್ಟು ಬೇಗ ಸಿಗೋದಿಲ್ಲ ಮಾಸ್ಟರ್. ಸುಮಾರು ಒಂದು 300-350 ಜನ್ಮಗಳು ದಾಟಿದ್ರೇನೆ ಕೂಡಾನೆ ನಮ್ಗೆ ಈ ಧ್ಯಾನ ಅನ್ನೋದು ಸಿಗೋದು. ಅದಕ್ ಮುಂಚೆ ನಾವ್ ಎಷ್ಟೋ ಸಲ ಧ್ಯಾನ ಅನ್ನೋದು ಕೇಳಿರ್ತೀವಿ,
ಆದ್ರೆ ನಮ್ಮೊಳಗೆ ಹೋಗೋದಿರಲ್ಲ. ಅದು ಸುಮ್ನೆ ಏನೋ ಕೇಳ್ತೀವಿ ಒಂದು ಪದದ ರೀತಿಯಲ್ಲಿ ಅದನ್ನ ಬಿಟ್ಬಿಡ್ತೀವಿ. ಎದನ್ನ ಆಚರಿಸ್ಬೇಕು ಅಂತಂದ್ರೆ ನಾವು ಹಿಂದಿನ ಜನ್ಮಗಳಲ್ಲಿ ಪೂರ್ವ ಜನ್ಮದ ಸುಕೃತ ಏನಾದ್ರೂ ಇದ್ರೆ ಮಾತ್ರನೇ ಈ ಧ್ಯಾನ ಅನ್ನೋ ಒಂದು ಹಾದಿಗೆ ನಾವು ಬರ್ತೀವಿ ಅನ್ನೋದು ಅನೇಕ ಸಂದರ್ಭಗಳಲ್ಲಿ ನನಗೆ ಅನುಭವ ಆಗಿದೆ ಮಾಸ್ಟರ್. ಸೊ ಪತ್ರಿ ಸರ್ ಅವರ ಕಾನ್ಸೆಪ್ಟು ಯಾವಾಗೂ ಪತ್ರಿ ಸರ್ ಅವ್ರ ಕಾನ್ಸೆಪ್ಟೇ ಹೇಳಕ್ ಹೋಗೋದು, ಬೇರೆ ಕಾನ್ಸೆಪ್ಟೇ ನಂಗೆ ಹೇಳೋದಕ್ಕೆ ಬರೋದಿಲ್ಲ. ಅದೆಲ್ಲ ತೆಲುಗು ಬುಕ್ಸ್ ಇದಾವೆ, ಲಾಕ್ಡೌನ್ ಸಂದೇಶಗಳೆಲ್ಲ ಇದೆ ತೆಲುಗು ಬುಕ್, ಅದನ್ನ ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಕ್ಲಾಸಸ್ ಅನ್ನ ಹೇಳ್ತಾ ಇರ್ತೀನಿ. ನಾವು ಎರಡು ವರ್ಷದ ಹಿಂದೆ ದಸರಾ ಟೈಮ್ ಅಲ್ಲ ಹಾಲಿಡೇಸ್ ಅಲ್ಲಿ 121 ಮಾಸ್ಟರ್ಸ್ 121 ಕಾನ್ಸೆಪ್ಟ್ 121 ಅವರ್ಸ್ ಅಂತ ಹೇಳ್ಬಿಟ್ಟು ನಾವು 1-2 ವರ್ಷ ಟ್ರಯಲ್ ರನ್ ಅವೆಲ್ಲ ಪ್ರಾಕ್ಟೀಸ್ ಮಾಡಿ 121 ಮಾಸ್ಟರ್ಸ್ 121 ಕಾನ್ಸೆಪ್ಟ್ 121 ಗಂಟೆಗಳು ನಿರಂತರವಾಗಿ ಅಖಂಡವಾಗಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಸುಮಾರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವು ಮಾಸ್ಟರ್ಸ್ ಎಲ್ಲ ಸೇರ್ಕೊಂಡು ಅದನ್ನ ಅರೇಂಜ್ ಮಾಡಿ ಅದ್ಭುತವಾಗಿ ಮಾಡಿದ್ವಿ. ಅದು ರೆಕಾರ್ಡ್ ಎಲ್ಲ ಆಗಿದೆ. ಅದಾಗಕ್ ಮುಂಚೆ ಟ್ರಯಲ್ ರನ್ ನಡೀತಾ ಇದ್ದಾಗ ನನಗೆ ಒಂದು ಎಕ್ಸ್ಪೀರಿಯನ್ಸ್, ಧ್ಯಾನಕ್ಕೆ ಕುತ್ಕೊಂಡಾಗ ಒಂದ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನಾನು. ಬಸ್ಸಲ್ಲಿ ಎಲ್ಲೆಲ್ಲರ ಮೊಬೈಲ್ ಅಲ್ಲೂ ಕೂಡ ಪತ್ರಿಜಿ ಕಾನ್ಸೆಪ್ಟೇ ಕೇಳ್ತಾ ಇದ್ದಾರೆ. ಯಾವ್ದೇ ಸ್ಟಾಪ್ ಬರ್ಲಿ ಆ ಸ್ಟಾಪ್ ಅಲ್ಲಿ ಕಿಟಕಿ ಕಡೆ ನೋಡಿದ್ರೆ ಆ ರಚ್ಚೆ ಕಟ್ಟೆ ಮೇಲೆ ರೋಡಲ್ಲಿ ಹೋಗ್ತಾರೆ ಎಲ್ಲಾ ಜನಗಳ ಕೈಯಲ್ಲೂ ಮೊಬೈಲ್ ಅಲ್ಲಿ ಪತ್ರಿ ಸರ್ ಕಾನ್ಸೆಪ್ಟೇ ಕೇಳ್ತಾ ಇದ್ದಾರೆ. ಆ ಟಿವಿ ಆಗ್ಬೋದು, ರೇಡಿಯೋ ಆಗ್ಬೋದು, ಆ ಹೋಟೆಲ್ ಅಂಗಡಿಗಳಲ್ಲಿ ಎಲ್ಲಾ ಕಡೆನೂ ಪತ್ರಿ ಸಾರ್ ಕಾನ್ಸೆಪ್ಟೇ ಕೇಳಿಸ್ತಾ ಇದೆ. ಅಂದ್ರೆ ಎಲ್ಲಾ ಜನ ಕೂಡ ಪತ್ರಿ ಸಾರ್ ಕಾನ್ಸೆಪ್ಟ್ ನ ಕೇಳ್ತಾ ಇದ್ದಾರೆ. ಬಸ್ ಇಳಿಯೋರ್ ಕೈಯಲ್ಲೂ ಮೊಬೈಲ್ ಇದೆ, ಅವರು ಅದನ್ನೇ ಕೇಳ್ತಾ ಇದ್ದಾರೆ. ಬಸ್ ಹತ್ತೋರು ಕೈಯಲ್ಲಿ ಕೂಡ ಮೊಬೈಲ್ ಅಲ್ಲಿ ಅದೇ ಅದು ಪ್ರತಿಧ್ವನಿಸ್ತಾ ಇದೆ ಪತ್ರಿ ಸಾರ್ ಕಾನ್ಸೆಪ್ಟ್ ಬಸ್ಸಲ್ಲೆಲ್ಲಾನು. ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ನಾನು ಹೇಳಕ್ಕೆ ಮಾತುಗಳೇ ಇಲ್ಲ ಮಾಸ್ಟರ್ಸ್. ಅಷ್ಟು ಅದ್ಭುತವಾಗಿ ಅದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದಾಗಿದ್ದು ನಮ್ದು ಈ ರೆಕಾರ್ಡ್ ಎಲ್ಲ ಆದ್ಮೇಲೆ ಈಗ ಪತ್ರಿ ಸಾರ್ ಅವರು ನಮ್ಗೆ ಚೈತನ್ಯದಲ್ಲಿ ಅವರ ಒಂದು ಚೈತನ್ಯ ಎಷ್ಟು ವಿಸ್ತಾರವಾಗಿ ಹರಡಿದೆ ಅನ್ನೋದು ನಾನು ಬಿಫೋರ್ ಆಗಿ ಧ್ಯಾನದಲ್ಲಿ ನೋಡಿದೆ ಮಾಸ್ಟರ್. ಅದಕ್ಕಿಂತ ಈಗ ಹೊರ ದೇಶದಲ್ಲೂ ಕೂಡ ಪತ್ರಿ ಸಾರ್ ಅವರ ಒಂದು ಕಾನ್ಸೆಪ್ಟ್ ಏನಿದೆ, ಧ್ಯಾನ, ಸಸ್ಯಾಹಾರ ಜಗತ್ತು, ಪಿರಮಿಡ್ ಜಗತ್ತು ಅನ್ನೋದು ಅದ್ಭುತವಾಗಿ ಹರಡ್ತಾ ಬಂದಿದೆ ಮಾಸ್ಟರ್ಸ್. ಸೊ ಎಷ್ಟೋ ಗುರುಗಳಿದ್ದಾರೆ, ಆಧ್ಯಾತ್ಮಿಕ ಗುರುಗಳು ಎಷ್ಟೋ ಜನ ಇದ್ದಾರೆ. ಧ್ಯಾನದಲ್ಲಿ 130ಕ್ಕಿಂತ ಹೆಚ್ಚು ಧ್ಯಾನ ಪದ್ಧತಿಗಳಿದಾವೆ. ಆದ್ರೆ ಇದರಷ್ಟು ಆನಾಪಾನ ಸತಿಯಷ್ಟು ಸುಲಭವಾದ ಧ್ಯಾನ ಬೇರೊಂದಿಲ್ಲ ಅಂತ ನಾನು ಪದೇ ಪದೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್. ಸೊ ಈ ನಮ್ಮ ಗುರುಗಳು ಎಷ್ಟು ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿನಲ್ಲಿ ಅವರ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಕಾನ್ಸೆಪ್ಟ್ ಎಂಥವ್ರಿಗೂ ಅರ್ಥ ಆಗುತ್ತೆ. ಪತ್ರಿ ಸಾರ್ ಅವ್ರು ಅವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲರನ್ನು ನಗಿಸ್ತಾ ತಾನು ನಕ್ಕು ನಲಿದು ಆ ಕಾನ್ಸೆಪ್ಟ್ ನ ಹೇಳ್ತಾ ಇದ್ರು. ಪದೇ ಪದೇ ನಮ್ ಕೈಲಿ ಹೇಳಿಸ್ತಾ ಇದ್ರು, ರಿಪೀಟ್ ಅಂತ ಹೇಳಿಸ್ತಾ ಇದ್ರು. ಆವಾಗೇನೋ ಜಾಲಿಯಾಗಿರ್ತಾ ಇತ್ತು, ಹೇಳ್ಬಿಡ್ತಾ ಇದ್ವಿ. ಆದ್ರೆ ಈಗ ಅದರ ಒಳ ಸಾರ ಏನಿದೆ, ಅದರ ಗುಟ್ಟೇನಿದೆ ಅನ್ನೋದನ್ನ ಈಗ ಅದು ಒಳಗೆ ಇಳಿತಾ ಇದೆ ಮಾಸ್ಟರ್ಸ್. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ, ಎಷ್ಟು ಸುಲಭವಾಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಅದನ್ನ ನಮ್ಮ ಜೀವನದಲ್ಲಿ ಪಾಲಿಸ್ಬೇಕು ಅನ್ನೋದು ಯಾವ ರೀತಿ ಇದೆ ಅಂತ ಈಗ ಆಗ್ತಾ ಇದೆ ಮಾಸ್ಟರ್. ನೀನು ಸಾರು ಇನ್ನೊಂದು ಒಂದು 15 ದಿವಸಕ್ಕೆ ದೇಹ ಬಿಡ್ತಾರೆ ಅಂತಂದ್ರೆ ಅದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಮಾಸ್ಟರ್ಸ್. ಧ್ಯಾನಕ್ಕೆ ಝೂಮ್ ಅಲ್ಲಿ ಧ್ಯಾನ ಮಾಡಕ್ಕೆ ಕೂತ್ಕೊಳ್ತಾ ಇದ್ವಿ. ಆ ಝೂಮ್ ಅಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ ಪತ್ರಿ ಸಾರ್ ಅವರು ಎಲ್ಲೋ ಒಂದು ಬೆಂಕಿ ಈಗ ಶಿರ್ಡಿ ಸಾಯಿಬಾಬಾ ಪಾತ್ರೆನಲ್ಲಿ ಉರಿತಾ ಇರೋ ಪಾತ್ರೆನಲ್ಲಿ ಕೈ ಹಾಕಿ ಕಲಕ್ತಾರಲ್ವಾ, ಆ ತರ ಒಂದು ಹೋಮ ಕುಂಡ ತರ ದೊಡ್ಡ ಸೌದೆ ಹಾಕಿ ಉರಿಸ್ತಾ ಇದ್ದಾರೆ. ಆ ಉರಿತಾ ಇರೋ ಸೌದೆನ ಕಲಕ್ತಾ ಇದ್ದಾರೆ ಸಾರು. ಕಲ್ಕೋದು ಬಂದ್ ಕುತ್ಕೊಳ್ಳೋದು, ಕದಲ್ಸೋದು ಬಂದ್ ಕುತ್ಕೊಳ್ಳೋದು. ಪತ್ರಿ ಸಾರ್ ಎಷ್ಟಿದ್ದಾರೆ ಅಂದ್ರೆ ಒಂದಿಷ್ಟೇ ಚಿಕ್ಕ ವ್ಯಕ್ತಿ ಆಗಿದ್ದಾರೆ. ಇದೇನಿದು ಸಾರು ಹೀಗಿದ್ದಾರೆ, ಚಿಕ್ಕದಾಗೋಗಿದಾರಲ್ಲ, ಏನಿದು ಬೆಂಕಿನ ಹಿಂಗೆ ಮಾಡ್ತಾ ಇದಾರಲ್ವಾ ಅಂತ ಹಾಗೇ ನೋಡ್ಕೊಂಡಿದ್ದೆ ಮಾಸ್ಟರ್ಸ್. ಆಮೇಲೆ ಒಳಗಿಂದ ಅನಿಸ್ತು, ಸಾರ್ಗೆ ಯಾವುದೋ ಒಂದು ಪರೀಕ್ಷೆ ನಡೀತಾ ಇದೆ, ಆ ಪರೀಕ್ಷೆನ ಫೇಸ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು ಮಾಸ್ಟರ್. ಕರೆಕ್ಟ್ ಆಗಿ ಇನ್ನೊಂದು ವಾರ 15 ದಿವಸಕ್ಕೆ ಸಾರ್ಗೆ ಹುಷಾರಿಲ್ಲ, ಎಲ್ಲ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂತ ಝೂಮ್ ಅಲ್ಲೆಲ್ಲ ಹೇಳ್ತಾ ಅಳೋದಿಕ್ಕೆ ಶುರು ಮಾಡಿದ್ರು. 3 ಡೇಸ್ಗೆನೆ ಸಾರು ಬಾಡಿ ವೆಕೇಟ್ ಮಾಡಿದ್ರು. ಅಂದ್ರೆ ಗುರುಗಳು ಯಾವ ರೀತಿ ಆಗ ಎಲ್ಲಾನು
ಆ ಒಂದು ಮನುಷ್ಯ ಏಳ ಜನರ ತರ ಇರ್ತಾರೆ, ಒಂದೇ ಮನುಷ್ಯ 7 ತರ ಇರ್ತಾರೆ ಅಂತಾನೆ ಹೇಳ್ತಾ ಇದ್ರು. ಆದ್ರೆ ಈ ಗುರುಗಳಂತೂ ಎಷ್ಟೊಂದು ಧ್ಯಾನಿಗಳಿದ್ದಾರೋ ಎಲ್ಲರಿಗೂ ಅವ್ರವ್ರ ಅನುಭವದಲ್ಲಿ ಬರ್ತಾ ಇದ್ರು ಗುರುಗಳು ಅಂತಂದ್ರೆ ಈ ಮಹಾನ್ ಚೇತನ ಎಷ್ಟು ಅದ್ಭುತವಾದ ಚೇತನ, ಎಂತ ಎನರ್ಜಿ ಲೆವೆಲ್ಸ್ ಇರುವಂತ ನಮ್ಮ ಗುರುಗಳು ಅಂತ ಹೇಳ್ಬಿಟ್ಟು ನಮಗೆ ಅರ್ಥ ಆಗುತ್ತೆ ಮಾಸ್ಟರ್. ಸೊ ನಾವು ನಿಜವಾಗ್ಲೂ ಮನುಷ್ಯರಾಗಿದ್ದೀವಿ ಅಂತಂದ್ರೆ ಏನೋ ಎಲ್ರು ತಂದೆ ತಾಯಿ ಆಗ್ತೀವಿ, ಓದ್ತೀವಿ, ಕೆಲಸ ಮಾಡ್ತೀವಿ, ಸಂಸಾರ ಅನ್ನೋದು ಬರುತ್ತೆ, ಹಾಗೆ ದೇಹನೂ ಬಿಟ್ಬಿಡ್ತೀವಿ. ಇದು ರೊಟೀನ್ ಆಗೋಗಿದೆ, ಇನ್ನೇನು ಹೊಸದಿಲ್ಲ. ನಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ, ಅವ್ರ ಮಕ್ಳು, ಹೀಗೆ ಇದು ಮುಂದುವರ್ಸ್ಕೊಂಡ್ ಬರ್ತಾ ಇದೀವಿ. ಆದ್ರೆ ಇದ್ರಲ್ಲೊಂದು ಚೇಂಜ್ ಇದೆ, ನಾವು ಹುಟ್ಟಿರೋದು ಇದಕ್ಕಲ್ಲ ಇದಕ್ಕೆ ಅಂತ ತಿಳಿ ಹೇಳ್ಕೊಟ್ರಲ್ಲ ನಮ್ಮ ಪತ್ರಿ ಸರ್ ಅವರು. ನಾವು ಅವ್ರಿಗೆ ಎಷ್ಟು ಕೃತಜ್ಞತೆಗಳನ್ನ ಹೇಳಿದ್ರು ಕೂಡ ಸಾಲದು. ಜೀವನ ಅಂತಂದ್ರೆ ಇದಲ್ಲ, ಇದೆಲ್ಲರೂ ಮಾಡ್ತಾರೆ, ಇದಕ್ಕೆಲ್ಲ ನಾವು ಹುಟ್ಟಿರೋದು. ನಮ್ದೇನೋ ಒಂದು ಗುರಿ ಇದೆ, ಏನೋ ಒಂದು ಜೀವನದ ಲಕ್ಷ್ಯ ಇದೆ, ಆ ಲಕ್ಷ್ಯವನ್ನ ಸಾಧಿಸ್ಬೇಕು, ಅದಕ್ಕೆ ನಾವು ಮಾನವ ಜನ್ಮ ಪಡೆದಿದ್ದೀವಿ ಅನ್ನೋದನ್ನ ಅದ್ಭುತವಾಗಿ ತಿಳಿಸಿದ್ದಾರೆ. ಅಂದ್ರೆ ಯಾರ್ಯಾರು ಶಕ್ತಿ ಎಷ್ಟಿದೆಯೋ ಅಷ್ಟಷ್ಟು ಅವರು ತುಂಬಿಸ್ಕೋಬಹುದು ಸಾಧನೆ ಮಾಡ್ತಾ 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 ಅಂತ ಪತ್ರಿ ಸರ್ ಅವರು ನಮ್ಗೆ ಅದ್ಭುತವಾಗಿ ತಿಳಿಸಿದ್ದಾರೆ ಮಾಸ್ಟರ್. ಸೊ ಈಗ ಝೂಮ್ ಕ್ಲಾಸಸ್ ಮಾಡೋದಾಗ್ತಾ ಇದೆ, ಮತ್ತೆ ರ್ಯಾಲಿಗಳು ನಡೀತಾ ಇದೆ, ರ್ಯಾಲಿಗಳಿಗೆಲ್ಲ ಅಟೆಂಡ್ ಆಗ್ತಾ ಇದೀವಿ. ಆ ರ್ಯಾಲಿಗಳಲ್ಲಿ 8 ಮೈಲಿ 9 ಮೈಲಿ ಅದ್ ಎಷ್ಟು ದೂರ ಆದ್ರೂ ಏನು ಅನ್ಸಲ್ಲ, ರ್ಯಾಲಿನಲ್ಲಿ ಹೊಟ್ಟೋಗ್ತಾ ಇದೀವಿ, ನಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಪತ್ರಿ ಸರ್ ಕಾನ್ಸೆಪ್ಟ್ ಏನು, ಧ್ಯಾನ ಜಗತ್ತು, ಶಾಕಾಹಾರ ಜಗತ್ತು, ಪಿರಮಿಡ್ ಜಗತ್ತು, ಈ 3 ಆಗ್ಬೇಕು. ಪತ್ರಿ ಸರ್ ಅವರು ಭೂಮಿ ಮೇಲಿರುವಂತ ಪ್ರತಿಯೊಂದು ಮನುಷ್ಯ ಕೂಡ ಧ್ಯಾನಿ ಆಗ್ಬೇಕು ಅನ್ನೋ ಒಂದು ಸಂಕಲ್ಪವನ್ನ ಇಟ್ಕೊಂಡು ತಮ್ಮ ಜೀವನವನ್ನ ಇಲ್ಲಿ ಈ ಒಂದು ಧ್ಯಾನಕ್ಕೆ ಅಂಕಿತ ಮಾಡಿದ್ದಾರೆ. ಸೊ ಅದನ್ನ ಏನೋ ನಮಗ್ ಗೊತ್ತಿರೋ ಅಷ್ಟು ನಾವು ತಿಳ್ಕೊಂಡಿರೋಷ್ಟು ಮಾಡ್ತಾ, ಧ್ಯಾನ ಸಾಧನೆ ಮಾಡ್ತಾ, ಜ್ಞಾನವನ್ನ ಹಂಚ್ತಾ, ನಮ್ಮ ಈ ಧ್ಯಾನಕ್ಕೆ ಬಂದ ನಮ್ಮ ಜನ್ಮ ಏನಕ್ಕೆ ಅನ್ನೋದು ಅರ್ಥ ಆಯ್ತು. ಸೊ ನನ್ನ ಜನ್ಮ ಧ್ಯಾನ, ಜ್ಞಾನ, ಸಾಧನೆ, ಅದಕ್ಕೋಸ್ಕರನೇ ಅಂತ ಅರ್ಥ ಆಗಿ ಇನ್ನು ನಾನೇನು ಬಯಸೋದಿಲ್ಲ. ಯಾವಾಗ ಧ್ಯಾನಕ್ಕೆ ಬಂದೋ ಈ ಸಂಸಾರ, ನನ್ನ ವೃತ್ತಿ ಆಟೋಮೆಟಿಕ್ ಆಗಿ ನಡ್ಕೊಂಡು ಹೋಗ್ತಾ ಇದೆ, ಅದ್ರ ಜೊತೆಗೆ ಸಾಧನೆ ಮಾಡೋದೇ ನನ್ನ ಕೆಲಸ ಅಂತ ಅರ್ಥ ಮಾಡ್ಕೊಂಡು ನನ್ನ ಸಾಧನೆನ ನಾನು ಮುಂದುವರಿಸ್ತಾ ಇದ್ದೀನಿ ಮಾಸ್ಟರ್. ಸೊ ಅದ್ಭುತವಾದ ಅವಕಾಶವನ್ನ ನೀಡಿದಂತ ಈ ಒಂದು ಝೂಮ್ ವೇದಿಕೆಗೆ ನನ್ನ ಅನಂತ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ನಿಧಾನವಾಗಿ ಅರ್ಥ ಅಂತ ಹೇಳಿದ್ವಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಿಮ್ಗೆ ಮೇಡಮ್ ಏನಾದ್ರು ಕೇಳ್ಬೇಕು ಅಂತ ಹೇಳಿದ್ರೆ, ಯಾಕೆಂದ್ರೆ ಅವರು ಸೀನಿಯರ್ ಪಿರಮಿಡ್ ಮಾಸ್ಟರ್ 2011 ಇಂದಾನೆ ಧ್ಯಾನ ಶುರು ಮಾಡಿದೀವಿ ಹೇಳೋದು. ನಿಮ್ಗೆ ಏನಾದ್ರು ಮೇಡಮ್ ನ ಕೇಳ್ಬೇಕು ಅಂತ ಅನ್ಸಿದ್ರೆ ಮಾಡ್ಕೊಂಡು ಮಾತಾಡ್ಬೋದು. ಅನ್ವೇಷ್ ಮಾಡ್ಕೊಂಡು ಪ್ರಶ್ನೆ ಇದ್ರೆ ಹೇಳ್ಬೋದು, ನಿಮ್ಮ ಅನುಭವಗಳನ್ನು ಹೇಳ್ಬೋದು. ಮೇಡಮ್ ಅದ್ಭುತವಾಗಿ ಅವರ ಅನುಭವಗಳನ್ನ ಎಷ್ಟು ಚಿಕ್ಕದಾಗಿ ಅರ್ಥ ಆಗೋ ತರ ಬಿಡಿ ಬಿಡಿಯಾಗಿ ಹೇಳಿದ್ರು. ಓಕೆ ಮಾಸ್ಟರ್, ಜಾಸ್ತಿ ಏನು ಕ್ವಶನ್ ಇಲ್ಲ ಅನ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅದ್ಭುತವಾದ ಅನುಭವವನ್ನ ಇವತ್ತು ನಮಗೆ ಶೇರ್ ಮಾಡ್ಕೊಂಡಿದ್ದ ಅನಂತ ಧನ್ಯವಾದಗಳು. ಮಾಸ್ಟರ್, ನಾವು ಇವಾಗ